ನಾವು 3 ಜನ ನಮ್ಮ ಅತ್ತಿಗೆ. ನಿಮ್ಮ ಅಪ್ಪ ಅಮ್ಮಂಗೆ ನೀವು 3 ಜನ ಮಕ್ಕಳು. ಹೌದು. ಹ್ಮ್ ಒಬ್ಬ ಅಣ್ಣ, ಒಬ್ಬ ಅಕ್ಕ, ಒಬ್ಬ ನಾನು ಲಾಸ್ಟ್ ನಾನು. ಹ್ಮ್ ತುಂಬಾ ಬಡವರು. ಹ್ಮ್ ಬಡವರು ಅಂದ್ರೆ ಈಗ ತಕ್ಕಮಟ್ಟಿಗೆ ಹ್ಮ್ ಮಾತಾಡಕ್ಕೆ ಆಗ್ತದೆ ಸ್ವಾಮೀಜಿ. ಫಸ್ಟ್ ಕಾಲ್ ಸಿಕ್ಕಿದಿರಕ್ಕೆ ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ, ಹಂಗ ಆಗುತ್ತೆ. ಊಟ ಕಾಲಕ್ಕೆ ಇಲ್ಲ. ಮಾಡಿದ್ರಾ? ಇನ್ನ ಇಲ್ಲ ಸ್ವಾಮಿ, ಹೋಗ್ಬೇಕು. ಅಯ್ಯೋ, ಇನ್ನು ಊಟ ಮಾಡಿಲ್ವ? ಅಂದ್ರೆ ಗಾರ್ಮೆಂಟ್ಸ್ ಅಲ್ಲೇ ಇದ್ದೀರಾ? ಹೌದು. ಹೇಳಿ. ನಾವು 3 ಜನ. ಹ್ಮ್ ನಾವು ಇದರಿಂದಲೂ ಕೂಲಿ ಮಾಡ್ಕೊಂಡೇ ಬಂದಿರೋದು. ಹ್ಮ್ ಏನು ನಮ್ಮ 3 ಜನ ನಮ್ಮ ಅಪ್ಪ ಡ್ರಿಂಕ್ಸ್ ಮಾಡ್ತಾರೆ. ಹ್ಮ್ ಡ್ರಿಂಕ್ಸ್ ಮಾಡ್ತೀವಿ. ಏನು ಮನೆಗೆ ತಂದ್ರೆ ಆಗ್ತಿಲ್ಲ. ನಮ್ಮ ಅಮ್ಮನೇ ನೋಡ್ಬೇಕಾಯ್ತು. ಹ್ಮ್ ಆಮೇಲೆ ಅಕ್ಕನ ಮದುವೆ ಆಯ್ತು. ಆಮೇಲೆ ನಮ್ಮ ಅಣ್ಣ ಸ್ವಲ್ಪ ದಿನ ಇದ್ದ. ಆಮೇಲೆ ಅವನು ಬೆಂಗಳೂರಿಗೆ ಬಂದ್ಬಿಟ್ಟ. ಹ್ಮ್ ನಾನು ಊರಲ್ಲಿದ್ದೆ. ಹ್ಮ್ ಎಲ್ಲ ವ್ಯವಹಾರನು ನಂದೆ. ಹ್ಮ್ ತುಂಬಾ ಕಷ್ಟ ಅಂದ್ರೆ ಕಷ್ಟ. ಆಮೇಲೆ ಬೆಂಗಳೂರಿಗೆ ಬಂದ. ಬೆಂಗಳೂರಲ್ಲಿ ಹಿಂಗೆ ಊರಲ್ಲಿ ಫುಲ್ ಸಾಲ ಮಾಡ್ಕೊಂಡು ಅಪ್ಪ ಏನು ತಂದಾಗ್ತಿಲ್ಲ. ಹ್ಮ್ ಎಲ್ಲ ನಂದೆ. ನೀವೇನ್ ಮಾಡ್ತಿದ್ರಿ ಆಗ? ಆಗ ನಾವು ಕೂಲಿ ಕೆಲಸ ಮಾಡ್ತಿದ್ದೆ ಸ್ವಾಮಿ. ಊರಲ್ಲ ಬೆಂಗಳೂರಲ್ಲ? ಊರಲ್ಲಿ ಮಾಡ್ತಾ ಇದ್ದು. ಮೆಡಿಸಿನ್ ಬಿಡ್ಸಕ್ ಹೋಗ್ತಾ ಇದ್ದು. ಹ್ಮ್ 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 ಅಂದ್ರೆ ಮೆಡಿಸಿನ್ ಅವಾಗ ಊರ್ಗ್ ಹೋಗಕ್ಕೂ ಮುಂಚೆ 6 ಗಂಟೆಗೆ ಎದ್ದು ಹೋಗಿ ಹ್ಮ್ 10 ಗಂಟೆ ತನಕ ಮೆಡಿಸಿನ್ ಬಿಡ್ತಾ ಒಂದ್ ರೊಟ್ಟಿ ಕೊಡ್ತಾರೆ ಅಂತ ಕಾಯ್ದು ರೊಟ್ಟಿ ಇಸ್ಕೊಂಡ್ ತಿಂದು ಹೋಗಿ ಬ್ಯಾಗ್ ತಗೊಳಕೊಂಡು ಹ್ಮ್ ಅವಾಗ ಚೆಲ್ಲ ಕಷ್ಟ ಬಿದ್ದು SLC ಮಾಡಿದ್ದೆ ಕಷ್ಟ. ಹ್ಮ್ 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 ಅದನ್ನ ಓದಿಸೋದೇ ದೊಡ್ಡ ಸಾಧನೆ. ಪಾಸ್ ಆಯ್ತು. ಅವ್ರು ಪಾಸ್ ಆದ್ರೂ ಓದಿಸ್ಲಿಲ್ಲ ಮುಂದಕ್ಕೆ ಓದಿಸ್ಲಿಲ್ಲ. ತಿರ್ಗಾ ಆಮೇಲೆ ಇಟ್ಕೆ ಕುಯ್ತಾರಲ್ಲ, ಅದನ್ನ ಕುಯ್ಯಕ್ ಹೋದ. ಅವಾಗ ಅದನ್ನೆಲ್ಲ ಕುಯ್ದು ಅವಾಗ್ಲೂ ಅಲ್ಲಿ ಕುಯ್ದು ಅರ್ಧ ನಮ್ಮ ಅಪ್ಪನೇ ಬಲ್ಸ್ಕೊಳ್ಳೋರು, ಅರ್ಧ ನನಗೆ ಕೊಡೋರು. ಆಮೇಲೆ ಹಿಂಗೆ ಮಾಡ್ಕೊಂಡ್ ಬಂದ ನಮ್ಮ ಅಮ್ಮರಿಗೆ ಹುಷಾರಿಲ್ದಂಗ ಆಗ್ಬಿಡ್ತು. ಅಂದ್ರೆ 2004 ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ದುಡಿಯಲ್ಲಿ ಅವಾಗ ಬೆಂಗಳೂರು ಸೆಟ್ ಆಗಿಲ್ಲ ನನಗೆ. 15 ಸೀರಿನೋ 15 ಸೂರು ಹೋಗಿನೋ. ಆಮೇಲೆ ಹಂಗ ಸೆಟ್ ಮಾಡ್ಕೊಂಡೆ. ಬೆಂಗಳೂರು ಊರಲ್ಲಿದ್ದು ರೂಢಿ ಗಾರ್ಮೆಂಟ್ಸ್ ಇಲ್ಲ ಸ್ವಾಮಿ. ಅವಾಗ ಬಂದಾಗ ಬೇರೆ ಕೆಲಸ ಜಾಗ ಸೆಟ್ ಆಯ್ತು. ಇಲ್ಲ ಸ್ವಾಮಿ, ನನ್ನ ಮದ್ವೆ ಆಗಿದ್ದು 2011ರಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದಿದ್ರಲ್ವಾ? ಬಂದಿದೆ 2004ರಲ್ಲೇ ಬಂದೆ. 1 ವರ್ಷ ಆದ್ಮೇಲೆ 2005ರಿಂದ ಪರ್ಮನೆಂಟ್ ಆಗಿ 2003ಕ್ಕೆ ಬಂದೆ. 2004ರಿಂದ ಪರ್ಮನೆಂಟ್ ಆಗಿ ಸೇರ್ಕೊಂಡೆ ಬೆಂಗಳೂರು. ಬಂದೆ. ಹಂಗೆ ಹಿಂಗೆ ನಡೀತಾ ಇತ್ತು. ಅಲ್ಲಿಂದ್ರೆ ಊರಲ್ಲಿ ಬಾರಿ ಸಾಲ ಮಾಡ್ಕೊಂಡೆ. ಅಂದ್ರೆ ಏನ್ತಿ ಅಂತಲ್ಲ, ಮನೆಗೆ ಹಿಂಗೆ ನಮ್ಮ ಅಕ್ಕರ್ಗ್ ಹುಷಾರಿಲ್ಲ. ಅವಾಗ ಒಂದ್ ಸ್ವಲ್ಪ ಅವ್ರಿಗೂ ಟಿವಿ ಏನೋ ಕಾಯಿಲೆ ಬಂತು. ಅವ್ರನ್ನ ಅಡ್ಮಿಟ್ ಮಾಡ್ದು. ನಮ್ಮ ಮಾವರಂಚೂರು ನೋಡ್ಕೊಳ್ಳಿಲ್ಲ, ನಾವೇ ನೋಡ್ಕೊಂಡು. ನಮ್ಮಮ್ಮ ಇರೋಳೊಬ್ಬ ಮಗಳನ್ನ ಇದ್ ಮಾಡ್ತಾರೆ ಅಂತ ಎಲ್ಲಾ ವ್ಯವಹಾರ ನನ್ ಮೇಲೆ ಬೀಳ್ತು. ಹಂಗ್ ಮಾಡಿದಾಗ ಅಲ್ಲೂ ಸಾಲ ಮಾಡ್ದೆ. ಆಮೇಲೆ ಬಂದೆ ಮನೆ, ನೇಗ್ಲು ಮನೆ, ಮಣ್ಣು ಮನೆ. ಅದು ಮಣ್ಣು ಮನೆ ಮಾಡ್ದ. ಮನೆ ಕಟ್ಟಿಲ್ಲ, ಧೂಳು ಮಣ್ಣೆಲ್ಲ ಬೀಳ್ತದೆ, ಎಲ್ಲ ಕಟ್ಕೊಂಡೋದು. ಅದನ್ನ ಕಟ್ತೆ. ಅದಕ್ಕೋಸ್ಕರ ಸಾಲ ಮಾಡ್ದೆ. ಆಮೇಲೆ ಹಂಗೆ ಹಿಂಗೆ ಅಂದಾಗ್ಲೂ ಕಾಯಿಲೆ ಕತ್ತು ನಮ್ಮ ಅಮ್ಮರಿಗೆ ಕ್ಯಾನ್ಸರ್ ಅಂದಾಗ ಇವಾಗ ಅದಕ್ಕೂ ತೋರ್ಸಕ್ ರೆಡಿ ಇರ್ಬೇಕಲ್ಲ. ನಮ್ಮ ಅಮ್ಮರಿಗೆ ಅದು ಉಳಿಲಿಲ್ಲ. ಅಮ್ಮ ಉಳಿಲಿಲ್ವಾ? ಇಲ್ಲ, 2010ರಲ್ಲಿ ಹೋದ್ರು ಅವ್ರು. ಅಷ್ಟ್ರೊಳಗೆ ಇನ್ನು ಒಬ್ಬನಾದ್ರೂ ಮದುವೆ ಮಾಡೋಣ, ಹಂಗೆ ನಮ್ಮ ಅಣ್ಣನ್ ಮದುವೆ ಮಾಡೋಣ, ಒಬ್ಬ ಮಗಂಗಾರು ಮದುವೆ ಮಾಡಿಲ್ಲ ಅಂತಾರೆ ಅಂದ್ಬಿಟ್ಟು ಅವನಿಗೆ ಮದುವೆ ಮಾಡಿದ್ರೆ ಅವಾಗ್ಲೂ ಸಾಲ ಮಾಡಿದೆ. ಅವಾಗ್ಲೂ ನಮ್ಮ ಅಣ್ಣ ಅವಾಗ ಮಿನಿಗೆ ಸ್ವಲ್ಪ ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವರು ಏನು 1 ರೂಪಾಯಿನೂ ತಂದು ಕೊಡೋಕಿಲ್ಲ. ಊರಿಗೆ ಬಂದಿರಲಿಲ್ಲ. 8-9 ವರ್ಷ ಆದ್ರೂ ಊರಿಗೆ ಬಂದಿಲ್ಲ ಅವನು. ಹೋಗ್ಬಿಟ್ಟು ಅದನ್ನು ತಿರ್ಗಾಮೇಲೆ ನಾನು ಬೆಂಗಳೂರಿಗೆ ಬಂದಾಗ ನಾನೇ ಮೂವ್ ಮಾಡಿ ಒಬ್ಬನೇ ಇದ್ದೆ. ಅವಾಗ ಆಮೇಲೆ ನಮ್ಮ ರೂಮಿಗೆ ಸೇರ್ಕೊಂಡ. ಆಮೇಲೆ ಮಿನಿಗೆ ಊರ್ ಬಿಟ್ಬಿಟ್ಟಿದ್ನಲ್ಲ, ಬೆಂಗಳೂರಲ್ಲಿ ಇದ್ನಲ್ಲ ನಾನು, ಕರ್ಕೊಂಡು ಏನೋ ಹಂಗೆ ಮನೆಗ್ ಕೊಡಾಕಿಲ್ಲ, ಊರ್ಗೂ ಬರಾಕಿಲ್ಲ.
ನಂದೇ ಎಲ್ಲ ವ್ಯವಹಾರ ಆಯ್ತು. ಆಮೇಲೆ ನನ್ ಜೊತೆ ಇದ್ನಲ್ವಾ, ಹ್ಮ್ ಮನೆ ಕಟ್ತಾ ಇದೀನಿ, ಎಲ್ಲಿ ಕಟ್ತಾ ಇದೀವಿ, ಯಾವ ಕಡೆ ಕಟ್ತಾ ಇದೀವಿ, ಯಾವ ಬಾಗ್ಲಿಕ್ಕೆ ಇದಂತ ನೋಡ್ಲಿಲ್ಲ ಬರ್ಲಿಲ್ಲ. ಜೊತೆಲಿ ಇದ್ರು ಊರಿಗೆ ಬರಕಿಲ್ಲ. ಹ್ಮ್ ಏನೋ ಕೇಳ್ತೀನಿ, ಕಾಸು ಕೇಳ್ತೀನಿ, ನಾನು ಬರೋದಿಲ್ಲ ಊರಿಗೆ. ನಾನು ಹ್ಮ್ ರೂಪೇಶ ಮಾಡ್ತೀನಿ ಅವಾಗ್ಲೂ ನನ್ನ ಹತ್ರ ಕಾಸಿಲ್ಲ, ಕಾಸು ಕೇಳಿದ್ರೆ ನಾನು ಬರೋದಿಲ್ಲ. ನಾನು ಹ್ಮ್ ಏನೋ ಮಾಡಿ ಸಾಲ ಸುಲ ಮಾಡಿ ಏನೋ ಒಬ್ರು ತಾವ್ ಇವಾಗ ಚೀಟಿ 50,000 ರೂಪಾಯಿ ಚೀಟಿ, ಹ್ಮ್ ಅದನ್ನ 25,000 ರೂಪಾಯಿಗೆ ಎತ್ಕೊಂಡ್ಬಿಡೋದು. ನಾನು ಹ್ಮ್ ಇತ್ಕೊಂಡ್ಬಿಟ್ಟು ಅವ್ರಿಗೆ ಲಾಸ್ಟ್ಗೆ 50,000 ಕೊಡೋದು. ಅದೇ ಈ ತರ ಮಾಡಿ ಹಿಂಗ್ ಮಾಡಿದ ಆಯ್ತು. ಅವ್ನಿಗೆ ಮದುವೆ ಮಾಡಿದೆ. ಹ್ಮ್ ಅವ್ನಿಗೆ ಮದುವೆ ಮಾಡಿದಿಂದಲೇ ನಮ್ಮ ಅಮ್ಮಂಗೆ ತೀರೋದ್ರು. ಅವ್ರ ಸ್ಥಿತಿ ಗತಿ ಮಾಡಿದೆ, ಹ್ಮ್ ಎಲ್ಲಾ ಮಾಡಿ ಸಾಲ ಕುಟ್ಕೊಂಡೆ. ಆಮೇಲೆ ಇವ್ರಿಗೆ ಮದುವೆ ನೀವು ಮಾಡಿದ್ರಾ? ಹೌದು, ಅಣ್ಣನ ಮದುವೆ ಆದ್ಮೇಲೆ ತಾಯಿ ತೀರ್ಕೊಂಡಿದ್ದ? ತೀರ್ಕೊಂಡ್ರು ಅವ್ರು. ಹ್ಮ್ 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 ಆಮೇಲೆ ಮದುವೆ ಮಾಡಿದ್ರೆ ತೀರ್ಕೊಂಡ್ರು. ಅಣ್ಣ ತೀರ್ಕೊಂಡ್ಮೇಲೆ ಇರೋದಿಕ್ಕೆ ಏನ್ ಕಾರಣ? ಅಣ್ಣ ಏನು ಅಂತಲೇ ಗೊತ್ತಿಲ್ಲ, ಬರ್ಲಿಲ್ಲ. ಏನೋ ಅವಾಗ ಉರಿ ಮಿಷಿನ್ಗೆ ಅಂತ ಹಾಕಿದ್ರು. ಏನಕ್ಕೆ? ಒಂದು ಎಲ್ಲ ಕೆಲ್ಸಕ್ಕೆ ಹಾಕಿದ್ರು ಉರಿ ಮಿಷಿನ್ ಅಂತ. ಅವ್ರು ಕರ್ಕೊಂಡೋಗ್ ಹಾಕ್ಬಿಟ್ರು, ನನ್ನ ತಗೊಂಡೋಗ್ ಹಾಕ್ಬಿಟ್ರು ಅಂದ್ಬಿಟ್ಟು ಬೆಂಗ್ಳೂರ್ಗೆ ಹೋದನು, ಬರ್ಲೇ ಇಲ್ಲ. ದುಡ್ಡು ಕೇಳ್ತಾರೆ ಅಂತ? ದುಡ್ಡು ಕೇಳ್ತಾರೆ ಅಂತ, ಏನ್ ಕೇಳ್ತಾರೆ ಅಂತ ಬರ್ಲೇ ಇಲ್ಲ. ನಮ್ಮ ಅಕ್ಕಂಗ್ ಕಾಯಿಲೆ ಬಿದ್ದಾಗ ನಿಮ್ಮ ಅಕ್ಕ ಯಾರೋ ಸಿಕ್ಕ್ರೆ, ಅಕ್ಕಪಕ್ಕ ಸಿಕ್ಕ್ರೆ ನಿಮ್ಮ ಅಕ್ಕಂಗ್ ಹುಷಾರಿಲ್ಲ ಅಂತ ತುಂಬಾ ಸೀರಿಯಸ್ ಅಂದ್ರು ಬಂದ್ ನೋಡಕ್ಕಿಲ್ಲ. ಹಂಗಾಗಿ ಇದ್ ಮಾಡಿದ್ರು. ಆಮೇಲೆ ಮದುವೆ ಮಾಡಿದ್ಮೇಲೆ ಊರಿಗೆ ಬಿಟ್ಟು, ಊರಲ್ಲಿ ಬಿಟ್ಮೇಲೆ ಏನೋ ಕೇಳ್ಕೊಂಡ್ ನಮ್ಮ ಅಪ್ಪ ಒಬ್ರಿದ್ರು. ಅವರು ಇವರು ಹಣ್ಣಿನೆಲ್ಲ ಬಂದ್ಬಿಟ್ರು ಬೆಂಗಳೂರಿಗೆ. ಅಂದ್ರೆ ನಿಮ್ಮ ಅಪ್ಪಂಗೂ ಅಣ್ಣಂಗೂ ಆಗ್ ಬರ್ತಿರ್ಲಿಲ್ಲ ಅಂತ? ಅಂದ್ರೆ ಇವ್ನ್ ಕೆಲಸ ಮಾಡಕ್ಕಿಲ್ಲ, ನಿಮ್ಗೆ ಗೊತ್ತಲ್ಲ, ಸೋಂಬೆ ಇಲ್ಲಿದ್ದನು ಹಳ್ಳಿ ಕಡೆ ಕೆಲಸ ಮಾಡಕ್ಕಿಲ್ಲ. ರೇಷ್ಮೆ ಹುಳ ಮಾಡಿದ್ರು. ಆಮೇಲೆ ಇವನು ನಾನ್ ಬೆಂಗ್ಳೂರ್ಗೆ ಹೋಗ್ತೀನಿ, ಈರೋನೊಬ್ಬ ನೋಡ್ಕೊಳ್ಳೋ ಅಪ್ಪನ ಅಂತ ಬಿಟ್ಟಿದ್ರು. ಏನೋ ಕಿರ್ಕಾಗಿ ಅದಾಗಿ ಬಿಟ್ಟು ಬಂದ್ಬಿಟ್ರು ಗಂಡ ಹೆಂಡತಿ. ಆಮೇಲೆ ನಾವು ಊರಲ್ಲಿ ಇವಾಗ ಒಬ್ನೇ ಅಪ್ಪಾರು. ಏನ್ ಮಾಡೋದು ಇವಾಗ ಸಾಲ ಅದೇ. ಇವಾಗ ಊರ್ಗ್ ಹೋಗ್ಬೇಕಂದ್ರೆ ಒಂದು ಊರು ಹಬ್ಬ ಮಾಡ್ಲಿ ಹುಣ್ಣಿಮೆ ಮಾಡ್ಲಿ ಒಬ್ನೇ ಹೋಗ್ಬೇಕು. ಏನ್ ಮಾಡೋದು ಅಂದ್ಬಿಟ್ಟು ಆಮೇಲೆ ಎಲ್ಲ ಈ ಹಬ್ಬ ಗಂಡ್ಸು ಏನ್ ಮಾಡ್ತಾರೆ, ಮದುವೆ ಮಾಡ್ಕೊಂಬಿಡು ಅಂದ್ಬಿಟ್ರು ನಿಮ್ನ. ನಾವೇನ್ ಮಾಡ್ದು, ಏನು ಇಲ್ಲ ನನ್ನ ಹತ್ರ, ನನ್ನ ಕೈಲಿ ಏನು ₹1 ಇಲ್ಲ. ಹಿಂಗ ಸಾಲ ಮಾಡಿ ಮಾಡ್ಕೊಂಡು ಸಾಲ ಅಂದ್ರೆ ಸುಮಾರು ಅವ ಮೊದಲಲ್ಲಿ ಮಾಡ್ಕೊಂಡಾಗ್ಲೇ ಒಂದ್ 7-8-9 ಲಕ್ಷ ಆಯ್ತು. ಬಂದು ಏನ್ ಮಾಡ್ರು ಇಲ್ಲಿವರೆಗೂ ಎದಳಕ್ ಆಗಿಲ್ಲ. ಅವ್ರು ಚೆನ್ನಾಗವ್ರೆ. ಇವಾಗ ಅವ್ರು ಹೆಂಗ ನೋಡ ₹1 ಇರ್ಲಿಲ್ಲ, ಈಗ ಬೇಜಾನ್ ಮಾಡ್ಕೊಂಡವ್ರೆ. ಯಾರು? ನಮ್ಮ ಅಣ್ಣವ್ರು. ಕೇಳಕ್ ಹೋದ್ರೆ ನೀನ್ ನಮ್ಗೆ ಹೇಳಿ ಕೇಳ್ ಮದ್ವೆ ಮಾಡ್ದ, ಇನ್ಯಾರು ಮದ್ವೆ ಮಾಡು ಅಂತ ಯಾರು ಹೇಳಿದ್ರು ಅಂದ್ರು. ನಾವೇನ್ ಬಂದಿದ್ನೋ ನೀನ್ ಮದ್ವೆ ಮಾಡು ಅಂತ ಹೇಳಿ ಕೇಳಿ ಮದ್ವೆ ಮಾಡ್ದ ಅಂದ್ರು. ನಮ್ಮ ಅಪ್ಪರು ಇವಾಗೆಲ್ಲ ಹಣ ಇರೋ ಕಡೆ ತಿರ್ಗ್ಕೊಂಡ್ರು. ನಮ್ಮ ಅಕ್ಕಂಗೆ ನಾನು ಬೇಜಾರ್ ಮಾಡ್ಬೇಕಂದ್ ಅಂದ್ರೆ ನಮ್ಮ ಅಕ್ಕ ಯಜಮಾನ್ರು ಭಾರಿ ಡ್ರಿಂಕ್ಸ್ ಮಾಡೋರು. ಏನೇ ಕೆಲಸ ಮಾಡಿದ್ರು ಹೋಗಿಲ್ಲ. ಬೆಂಗಳೂರಿಗೆ ಬಂದಿದ್ರು ಅವ್ರು ನಮ್ಮ ಅಕ್ಕರುವ, ಆದ್ರೆ ಕೆಲ್ಸಕ್ಕೆ ಹೋಗಿಲ್ಲ. ನಮ್ಮ ಅಕ್ಕ ಒಂದ್ ಹೋಗೋದು, ನಮ್ಮ ಬಂದು ಕೆಲ್ಸಕ್ಕೆ ಬಿಟ್ಬಿಟ್ಟು ಬಂದು ಮನೆ ಮನಿಕೊಳ್ಳೋರು. ಬಾಡಿಗೆ ಕಟ್ಟಕ್ಕಿಲ್ಲ, ಏನಿಲ್ಲ, ಒಡವೆ ತಗೊಂಡು ಇಕ್ಕೋದು ಎಲ್ಲಾ ತಗೊಂಡು ಅದನ್ನಕ್ಕೂ ಹೆಲ್ಪ್ ಮಾಡಿದೆ. ನಮ್ಮ ಅಕ್ಕಂಗೂ ನಾನು ಸುಮಾರು ಹೆಲ್ಪ್ ಮಾಡಿದೆ. ಇರೋಳೊಬ್ಬ ಮಗಳು ಅಂದ್ಬಿಟ್ಟು ಅದು ನೆನ್ಸ್ಕೊಳ್ಳಿಲ್ಲ. ಅವ್ರದ್ದು ಹುಷಾರಿಲ್ಲ, ಬರೀ 10 kg 11 kg ಇದ್ರು. ಅವಾಗ ನೀವ್ ಉಳಿಯಲ್ಲ ಇವ್ರು ಅಂದ್ರು. ಎಷ್ಟೇ ಏನಾಗ್ಲಿ ನಮ್ಮ ಅಕ್ಕನ ಉಳಿಸಿ ಒಂದ್ ಮಗು ಇತ್ತು, ಹೆಣ್ಮಗು. ಅದು ಎಷ್ಟು 1.5 ವರ್ಷದ್ದು. ಅದಕ್ಕೆ ಅದು ಮಗು ಮಕನಾರು ನೋಡ್ಕೊಂಡು ತಾಯಿ ಇರ್ಬೇಕು ಅಂದ್ಬಿಟ್ಟು ಎಷ್ಟಾನ ಖರ್ಚಾಗ್ಲಿ ಉಳಿಸುದು ಅಂತ ಮಾಡಿದ್ವಿ. 1.5 ತಿಂಗಳು ಹಾಸ್ಪಿಟಲ್ ಇದ್ರು. ಅವಾಗ ನಮ್ಮಮ್ಮನೂ ನಮ್ಮ ಅಕ್ಕನೂ ಹಾಸ್ಪಿಟಲ್ 1.5 ತಿಂಗಳು. ನಾನು ನಮ್ಮ ಅಕ್ಕನ ಮಗಳನ್ನೂ ನಮ್ಮ ಅಪ್ಪ ಹುಳ ಎಲ್ಲ ಮಡಿಕೊಂಡು ಒಪ್ಪನೇ ಇದ್ದೆ. ಅವಾಗ ನಮ್ಮ ಅಪ್ಪ ಬಾರಿ ಹಿಂಸೆ ಕೊಟ್ಟ, ಬಿಡಿ ಕಮ್ಮಿ ಆಗಿ ಹೇಳಕಾಲ. ಅಷ್ಟು ಹಿಂಸೆ ಕೊಟ್ಟು ಕರ್ಕೊಂಡು ಮಾಡ್ಕೊಂಡ್ ಬಂದೆ. ಕುಡ್ದುಡ್ ಬರೋದು, ಏನೋ ಮನ್ಗಿದ್ರ ಮ್ಯಾಲ ನೀರ್ ಬಿಡೋದು, ತಪ್ಪಾಗಿಲ್ಲ, ದನ ಕಟ್ಟಿಲ್ಲ ಅನ್ನೋದು ಭಾರಿ ಕಿರಿಕ್ ಮಾಡಿದ್ರು. ಮಾಡ್ದಾದ್ಮೇಲೆ ಬಂದು ಬೆಂಗಳೂರಿಗೆ ಬಂದೆ, ಮದ್ವೆ ಮಾಡ್ಕೊಂಡೆ. ಏನೋ ದೇವ್ರು ಒಳ್ಳೆ ಹೆಂಡತಿ ಕೊಟ್ಲು, ಅಲ್ಲೇ ಕಾಪಾಡ್ತಾನೆ ನನ್ಗೆ. ಹೆಂಡತಿ ಇಲ್ಲ ಅಂದ್ರೆ ಇಲ್ಲಿವರೆಗೂ ಇರಕ್ ಆಯ್ತಿರ್ಲಿಲ್ಲ ನನಗೆ. ಅಂದ್ರೆ ಯಾರು ನೋಡಿದ್ದು, ಹೆಣ್ಣು ನೋಡಿ ಮದುವೆ ಮಾಡಿದ್ದು?
ಅದು ನಮ್ಮ ಅಕ್ಕ ಊರಲ್ಲಿ ಅವ್ರು ಇವ್ರು ಕೊಟ್ಟಿದ್ರು, ರಿಲೇಷನ್ ಇದ್ರು. ಹ್ಮ್ ನಮ್ಮ ಅಕ್ಕನ ಮಗಳ ಅವರೇ ಅಂತ ಹೇಳಿ ಹ್ಮ್ 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 ಮಾಡ್ಕೊಟ್ರು. ನಾವೇನು ಒಂದಿನ ಹೋದ ನೋಡ್ದ, 2 ದಿನ ನೋಡ್ದ, ಹೋದ ಮಾಡ್ಕೊಂಡ. ಪಾಪ ಅವ್ರು ಏನು ಇದ್ ಮಾಡ್ಲಿಲ್ಲ, ನಾವೇನ್ ಮಾಡ್ಲಿಲ್ಲ. ಹ್ಮ್ ಅವ್ರು ನೋಡಿದ್ರಲ್ಲ ಕಾಲದಿಂದ ಕಷ್ಟ ಸುಖನ ಹೆಂಗ್ ಹುಡ್ರೆ ಅಂತ ಹ್ಮ್ ಹ್ಮ್ ಕೊಟ್ಟು ಎಲ್ಲಾ ಮಾಡಿದ್ರು. ಯಾರು ಹೆಲ್ಪ್ ನೆಂಟ್ರಾಗ್ಲಿ ಬಂಧು ಬಳಗಾಗ್ಲಿ ಯಾರು ಮಾಡ್ಲಿಲ್ಲ. ಓಕೆ. ಮದ್ವೆ ಮಾಡ್ಕೊಂಡ ಏನೋ ಹೆಂಡತಿ ದೇವ್ರಂತ ಮನುಷ್ಯ ಇವಾಗ್ಲೂ ನೈಟ್ ಡೇ ದುಡಿತಾರೆ ಹ್ಮ್ ತೀರ್ಸೋ ಕಾಲನ. ಅಂದ್ರೆ ಈ ಸಾಲಕ್ಕೇನು ಹೆದರ್ಬೇಡ, ನಾನು ಇರೋವರೆಗೂ ಯಾರ ಹತ್ರ ತಲೆ ತಕ್ಕಂಗಿಲ್ಲ, ಹಂಗೆ ಮಡಿಕೊಂಡಾರ ನಮ್ಮನ್ನ. ಹ್ಮ್ ನನ್ಗೆ ಒಡವೆ ಮುಖ್ಯ ಅಲ್ಲ, ಜಾಸ್ತಿ ಮುಖ್ಯ ಅಲ್ಲ, ನೀನ್ ನಂಗೆ ಇರ್ಬೇಕು. ನಾನು ಒಂದೇ ಮಾತು ಹೇಳ್ದೆ, ನಾನು ಉಳಿಯಲ್ಲ, ನನ್ಗೆ ದಾರಿ ಹಿಂಸೆ ಕೊಡ್ತಾರೆ ಅಂತ ಮಾಂಗಲ್ಯ ತಂದು ಕೊಟ್ರು. ಹ್ಮ್ ಒಡವೆಗಿಂತ ಜೀವನ ಮುಖ್ಯ, ಜೀವ ಮುಖ್ಯ ಹ್ಮ್ ಹ್ಮ್ ಅಂತ. ಹ್ಮ್ ಹ್ಮ್ ಅದ್ರಿಂದ ಏನ್ ಮಾಡಿದ್ರು ಹಿಂಗ್ ಮಾಡ್ತಾ ಇಷ್ಟು ಕಷ್ಟ ಬಿದ್ರು ಮುಂದಕ್ಕೆ ಏನೋ ಆಗ್ಲಿವಲ್ಲ ಅನ್ನೋದೇ ಒಂದು. ಏನಾಗ್ಲಿಲ್ಲ ಅಂತ ಏನು ಮುಂದೆ ಸಾಧನೆ ಆಗ್ಲಿಲ್ಲ, ಇದೇ ಬಂದ್ಬಿಟ್ಟು ಮಿಡಿಲ್ ಕ್ಲಾಸ್ ಅಲ್ಲೇ ಬಂದು ಅಂತ. ಹ್ಮ್ 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 ಒಬ್ಬ ಮಗ ಇದ್ದಾನೆ, ಹ್ಮ್ 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 ಒಬ್ಬ ಮಗ ಅದ. ಅವಾಗ ಸ್ವಲ್ಪ ಇದಾಯ್ತು. ನನ್ ಮಗನ್ 1 ವರ್ಷದಿಂದಲೂ 1 ವರ್ಷ ತವ್ರ ಮನೆ ಬಿಟ್ಟಿಂದಲೂ ಇವಾಗ್ಲೂ ದುಡಿತಾರೆ. ಇನ್ನ ಇದನ್ನ ನೀನ್ ಸಾಲ ಮಾಡ್ಕೊಂಡಿದ್ದೆ, ಅವ್ರು ಹೇಳದಲ್ಲ ಅಂತ ಅಂದ ನೀನ್ ಕೇಳಿ ಮಾಡಿದ ಅಂತ ಹಂಗಂತ ಅಂದಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಯ್ತು. ಬಟ್ ಮಾಡೋ ಸಮಯದಲ್ಲಿ ಬಿಡು ನಾಳೆ ಎಲ್ಲ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಮಾಡಿದ್ರ ಅಥವಾ? ಹೌದು ಸ್ವಾಮಿ, ನಾವು ಮಾಡಿದೆ ಏನೋ ಹೆಲ್ಪ್ ಮಾಡ್ತಾರೆ ಮುಂದಕ್ಕಾದ್ರು, ನನ್ ಏನಾದ್ರು ಇದ್ ಮಾಡ್ತಾರೆ ಅಂತ. ಈಗ ಯಾರು ಹೆಲ್ಪ್ ಮಾಡಲ್ಲ. ಈಕೆ ಒಂದೇ ಮಾತು ಹೇಳೋರು, ಇವಾಗ್ಲೂ ಸ್ವಾಮಿ ನಾವ್ ಇಷ್ಟ ಇದ್ದಿದ್ರು ಎಲ್ಲದಕ್ಕೂ ಲೆವೆಲ್ ಕೇಳ್ತಾರೆ. ಅರ್ಧಕ್ಕರ್ಧ ಏನೇ ಆದ್ರೂ ಅರ್ಧಕ್ಕರ್ಧ. ಈಗ ಇದ್ದೀನಲ್ಲ, ದುಡಿತಾ ಇದೀನಿ, ಮಾಡ್ತಾ ಇದೀನಿ, ಅವಾಗೆಲ್ಲ ಮಾಡ್ದ ದುಡು, ಇವಾಗ ನಾವಾರು ನೋಡ್ಕೊಳ್ಳೋಣಲ್ಲ. ನಾವ್ ಒಂದ್ ಅರ್ಧ ಹಾಕ, ಅವ್ರೊಂದ್ ಅರ್ಧ ಹಾಕ್ತಾರೆ. ಅಂದ್ರೆ ಏನಾದ್ರು ಊರಿನ ವಿಚಾರಗಳು? ಹೌದು ಸ್ವಾಮಿ, ಏನೇ ಒಂದ್ ಯಾರಾದ್ರೂ ಆಗ್ತಾರೆ. ಇನ್ನ ಅಲ್ಲಿ ನಮ್ಮ ವಿಶ್ವಾಸ ಕಡೆ ನಮ್ಗೇನಿದಿಲ್ಲ. ಅವರು ನಮ್ಮ ಅತ್ತೆರು ಇಲ್ಲೇ ಇದ್ದಾರೆ. ಅಲ್ಲೂ ಅವರು ಏನು ಇದೆ ಸ್ವಾಮಿ, ಇನ್ನು ಎಷ್ಟು ಸಾಲ ಇದೆ? ಇಲ್ಲ ಸ್ವಾಮಿ, ತೀರ್ಸ್ಬಿಟ್ಟಿದೀವಿ. ನೈಟ್ ಡೇ ಕಷ್ಟ ಬಿದ್ದು ತೀರ್ಸಿದೀವಿ. ಕೈಗೆ ದೇವಸ್ಥಾನ ನಮ್ಮ ಮನೆಯವ್ರು ಮಾಡಿದ್ರು, ನಮ್ ಮಿಸ್ಸಸ್ಸು ದೇವ್ರಂತಾರು ಮಾಡಿದ್ರು. ಅವ್ರು ನೈಟ್ 4 ಗಂಟೆ, ಬೆಳಗಿನ ಜಾವ 4 ಗಂಟೆ, ರಾತ್ರಿ 10 ಗಂಟೆ ತನಕ ಹೊಡೆದು ಕಷ್ಟ ಬಿದ್ರು. ನಾವು ಮಾಡ್ದು, ಅವ್ರಿಲ್ಲ ಅಂದ್ರೆ ಅಷ್ಟೇ. ಅದನ್ನೇ ಹೇಳಿದ್ರು, ದೇವ್ರು ಯಾವ್ದೋ ಕಡೆಯಿಂದ ಇದೆಲ್ಲ ಕೊಡಕ್ಕಾಗಲ್ಲ, ಯಾವ್ದೋ ಒಂದು ನೆಮ್ಮದಿ ಕೊಡ್ತಿಂದ ಕೊಟ್ಟಿದ್ ದೇವ್ರು ನನ್ಗೆ. ಅದಕ್ಕಿಂತ ದೊಡ್ಡ ನೆಮ್ಮದಿ ಯಾವ್ದಿದೆ ಸರ್? ಇಲ್ಲ ಸ್ವಾಮಿ, ಅದಾಗಿಲ್ಲ, ಏನೋ ಮಾಡೋಕ್ಕಾಗಿಲ್ಲ ನೋಡಿ. ಬಹುಶಃ ಬದುಕಿನ ಆರಂಭದಿಂದಲೂ ಯಾವ ಅಕ್ಕನ ಜವಾಬ್ದಾರಿ ಇರ್ಬೋದು, ಅಣ್ಣನ ಜವಾಬ್ದಾರಿ ಇರ್ಬೋದು, ಮನೆಯದಾಗಿರ್ಬೋದು, ತಾಯಿ ಕ್ಯಾನ್ಸರ್ ಆಗಿದ್ದಾಗ ಆಗಿರ್ಬೋದು, ಏನಂದ್ರೆ ಅವೆಲ್ಲವನ್ನ ನಿಭಾಯಿಸ್ಲಿಕ್ಕೆ ದೇವ್ರು ನಿಮ್ಮನ್ನ ಆಯ್ಕೆ ಮಾಡಿಕೊಂಡ ಅನ್ನೋದು ನಿಮ್ ಪುಣ್ಯ. ನೀವು ಕೈ ಬಿಟ್ಟು ಸುಮ್ ಕೂತ್ಕೊಳ್ಬೋದಿತ್ತು, ಆದ್ರೆ ನಿಮ್ ಕರ್ಮಗಳಿದ್ದು ನೀವು ತೀರಿಸಿದ್ದೀರಾ. ಇವತ್ತಿಗೆ ಯಾರು ಉಪಕಾರ ಮಾಡದೇ ಇದ್ರು ಮನೆಯಲ್ಲಿ ಕಷ್ಟಾರ್ಥ ಮಾಡ್ಕೊಂಡು ನಡೆಯೋ ಹೆಂಡತಿ, ಮಗು, ಜೀವನ ನಡೀತಾ ಇದೆ, ಸಾಲ ತೀರಿದೆ. ಕಡೆಗೆ ನಾಳೆ ದಿನ ನಾವು ಸಾಧನೆ ಮಾಡ್ತೀವೋ, ದೊಡ್ಡ ಮನೆ ಕಟ್ತೀವೋ, ಕಾರ್ ತಗೊಳ್ತೀವೋ ಗೊತ್ತಿಲ್ಲ, ಆದ್ರೆ ಯಾರ ಋಣನೂ ಇಟ್ಕೊಳ್ಳಿಲ್ಲಪ್ಪ, ಯಾರ ಮುಂದೆನೂ ಬೇಡ್ಲಿಲ್ಲಪ್ಪ, ನನ್ನ ನಮ್ಮವರನ್ನ ಮಧ್ಯ ದಾರಿಲಿ ಕೈ ಬಿಡ್ಲಿಲ್ವಲ್ಲಪ್ಪ ಅನ್ನೋ ತೃಪ್ತಿಲಿ ಮಣ್ಣಿಗೋದ್ರೆ ಸಾಕು ಸರ್. ಅದು ಸ್ವಾಮಿ, ಇವತ್ತಿಗೂ ಯಾರು ಒಬ್ರು ಎಲ್ಲ ಅದು ಎಲ್ಲ ಹೋಯ್ತಾರ. ಹಿಂಗ ಎಲ್ಲ ಒಂದ್ ಊರ್ ಹೋಗ್ಲಿ ಏನಾಗ್ಲಿ, ಒಂದ್ ಏನ್ ಬಾರ ಏನ್ ಮಾಡೋಣ ಅವ್ನು ಹೋಗಿ ಏನ್ ಇದ್ ಮಾಡ ಎಲ್ಲಾ ಕೀಳ್ ಮಾಡ್ಕೊಂಡು ನೋಡ್ತಾ ಹೊತ್ತು ಯಾರೇನು ಇದ್ ಮಾಡಲ್ಲ. ಅಲ್ಲ, ಏನ್ ಮಿಸ್ಸಸ್ ಆಗ್ಲಿ ನನ್ನಾಗ್ಲಿ ಕೇಳಿಸ್ಕೊಳ್ಳಿ, 9 ಲಕ್ಷ ಸಾಲ ನೀವು ಅವ್ರಿವ್ರು ಅಣ್ಣನ್ಗೋ ಅಕ್ಕನ್ಗೋ ಅಥವಾ ತಾಯಿಗೋ ಯಾವ್ದು ಮಾಡಿದ್ರೆ ಹೌದು, ಬಟ್ ಅದನ್ನ ಅವತ್ತಿಗೆ ಏನೇನ್ ಸಮಸ್ಯೆಗಳಿದ್ದು ಅದನ್ನ ತೀರಿಸ್ಲಿಕ್ಕೆ ಅದು ಅನಿವಾರ್ಯ ಇತ್ತು ಮಾಡೋದು. ಮಾಡಿದ್ರಿ, ಅದಕ್ಕೆ ತಕ್ಕಂಗೆ ದೇವ್ರು ಶಕ್ತಿ ಕೊಟ್ಟ, ಅದನ್ನ ತೀರಿಸಿದ್ದೀರಿ. ಜನ ಇದ್ರ ಬಗ್ಗೆ ಅಯ್ಯೋ ತಡಿಯಪ್ಪ ಎಲ್ಲ ಜವಾಬ್ದಾರಿ ನಿಭಾಯಿಸ್ದ ಅಣ್ಣ, ಅವನು ಮರ್ಯಾದೆಯಿಂದ ಅಥವಾ ಏನೋ ಅವನು ಬೆಂಗಳೂರಲ್ಲಿ ಉಳ್ಕೊಂಡು ಅವನು ಮನೆ ಜವಾಬ್ದಾರಿ ತಗೊಳ್ಳಿಲ್ಲ, ಪಾಪ ಇವನು ಚಿಕ್ಕವನಾಗಿ ತಾಯಿದ್ ನೋಡ್ಕೊಂಡ, ಅಕ್ಕನ್ ನೋಡ್ಕೊಂಡ, ಅಣ್ಣಂದು ಅವನೇ ನೋಡಿ ಇದ್ನೋ ಅದು ಇದು ಮಾಡ್ದ, ಇಷ್ಟೆಲ್ಲ ಮಾಡಿ ಇವತ್ತಿಗೆ ಅಷ್ಟೆಲ್ಲ ಸಾಲ ಹೊತ್ಕೊಂಡು ತೀರ್ಸದ್ನಲ್ಲಪ್ಪ,
ಅದು ಬಹಳ ದೊಡ್ಡದು ಕಣೆಯ ಅಂತ ಆಳವಾಗಿ ಇಳಿದು ಯಾರೂ ನಿಮ್ಮ ಶ್ರಮ, ಪರಿಶ್ರಮ, ತ್ಯಾಗಗಳನ್ನು ನೋಡಲ್ಲ. ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದ ಏನು ಮಾಡ್ಯಾನೋ ಏನೂ ಮಾಡಿಲ್ಲ. ಆದ್ರೆ ನೀವೇನು ಮಾಡಿದ್ರೆ ನಿಮಗೆ ಗೊತ್ತು. ಯಾಕಂದ್ರೆ ಹಿಂದೆ ಮಾಡಿಕೊಂಡ ಎಲ್ಲ ಎಡವಟ್ಟು ಅಂತ ಹೇಳಲ್ಲ, ಬಟ್ ಏನೇನು ಸಾಲ ಗೀಲ ಇತ್ತು ಅದನ್ನ, ಯಾಕಂದ್ರೆ ಆ ಸಾಲ ಮಾಡ್ಬಿಟ್ಟಿದ್ದೀರಾ. ಬಟ್ ಅಲ್ಲಿ ಯಾಕೋ ಹೆಂಡತಿ ಯಾಕೋ ಹಿಂದೇಟ್ ಹಾಕುದ್ಲು, ಅಥವಾ ನಿಮಗೂ ಯಾಕೋ ಆರೋಗ್ಯ ಕೆಡ್ತು, ಅದನ್ನ ತೀರ್ಸೋ ಶಕ್ತಿ ಬರ್ಲಿಲ್ಲ ಅಂದ್ರೆ ಆವಾಗ ಹೇಳ್ಬೋದಿತ್ತು, ಅಯ್ಯೋ ದೇವ್ರು ನಮಗೆ ಮೋಸ ಮಾಡ್ದ ಅಂತ. ಏನೋ ರೋಗ ಗೀಗ ಬಂದು ಮಲಗಿದ್ರೆ ಏನ್ ಮಾಡ್ತಿದ್ರಿ? ಮತ್ತೆ ಇನ್ನೊಂದ್ ಸಾಲ ಮಾಡ್ಬೇಕಿತ್ತು ಅಷ್ಟೇ. ಅಂಥದ್ರಲ್ಲಿ ಆರೋಗ್ಯವಾಗಿದ್ದುಕೊಂಡು ಮಾಡಿದ ಸಾಲವನ್ನ ಯಾರಿಗೂ ಮನೆ ಮುಂದೆ ಬಂದು ಮರ್ಯಾದೆ ತೆಗಿದಂಗೆ ತೀರಿಸುವಷ್ಟು ಶಕ್ತಿ ಕೊಟ್ಟಲ್ಲಪ್ಪ ದೇವ್ರೆ. ಅದಕ್ಕೆ ಸಾಕಲ್ಲ, ನಾವು ಖುಷಿ ಪಡ್ಬೇಕು. ಅದಕ್ಕೆ ಇನ್ನು ಏನು ಕಾಲ ಮಿಂಚಿಲ್ಲ, ಮುಂದೆ ಏನೋ ಒಳ್ಳೇದಾಗೋದಿದೆ, ಮಗುನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ಇವ್ರ ಜನಗಳು ಏನೋ ಅಂತಾರಲ್ಲ, ಏನು ಮಾಡೋಕ್ಕಾಗಲಿಲ್ಲ, ಮರ್ಯಾದೆ ಹೋಯ್ತು. ಮರ್ಯಾದೆ ಇವಾಗ ಹೋಗಿದ್ದಲ್ಲ, ಸಾಲ ತೀರ್ಸೋಕಾಗದೆ ಮನೆ ಅವ್ರು ಬಂದು ಹೆಂಡತಿ ಮಕ್ಳಿಗೆಲ್ಲ ಕಿರುಕುಳ ಕೊಟ್ಕೊಂಡು ಮನೆ ಮುಂದೆ ರಾದ್ದ ಅಂತ ಮಾಡಿದ್ರೆ ಅವಾಗ ಹೇಳ್ಬೋದಿತ್ತು ಮರ್ಯಾದೆ ಹೋಯ್ತು ಅಂತ. ಅಂಡ್ ನಿಮ್ಮನ್ನ ಆಡ್ಕೊಳ್ಳೋ ಅವರೆಲ್ಲ ಏನ್ ಮಾಡ್ಯಾರೆ? ಅವ್ರೇನು ಮಾಡಿಲ್ಲ, ಮತ್ತೆ ನಿಮ್ಮ ಬಗ್ಗೆ ಹೆಂಗ್ ಮಾತಾಡ್ತಾರೆ? ಅಂಡ್ ಈ ಬದುಕಲ್ಲಿ ಏನೂ ಮಾಡದ ಅವ್ರ ಮಾತಿಗೆ ನೀವೇ ತಲೆ ಕೆಡಿಸ್ಕೊಳ್ತೀರಿ. ಅವ್ರು ಏನೋ ಮಾಡಿರ್ಲಿ, ಅವ್ರ ಬದುಕು ಅವ್ರಿಗೆ, ನಿಮ್ ಬದುಕು ನಿಮ್ಗೆ. ಮರಕಿಂದ ಏನು ಮಾಡಕ್ಕಾಗಲ್ಲ. ಏನ್ ಮಾಡಿದ್ರು ಅದೇನು ಅವ್ರು ಏನೋ ಆಗ್ಲಿ, ಏನೋ ಒಂದು ಒಡವೆ ಏನಾದ್ರೂ ಆಗ್ಲಿ, ಅವ್ರೇನೋ ಏನು ಹಾಕೋರು ಅವ್ರ ಏನು ಇದ್ ಮಾಡ್ಯಾರ. ಅವನ್ನೆಲ್ಲ ಕೇಳಿಸ್ಕೊಂಡ್ ಕೂತ್ಕೊಳ್ಳೋಷ್ಟು ಬಿಡುವಿದ್ದೀರಾ ನೀವು? ಅದ್ರಾಗ್ಲಿ ನಾವು ನಮ್ಮ ಅಪ್ಪನೂ ಅಷ್ಟೇ ಇಷ್ಟು ಕಷ್ಟ ಬಿದ್ದು ಮಾಡಿದಾನೆ ಅನ್ನೋದಿಲ್ಲ. ಯಾರು ಜಾಸ್ತಿ ಸಂಪಾದನೆ ಇದ್ದಾರೆ, ಯಾರು ಆ ಕಡೆ ಇದ್ದಾರೆ, ನಮ್ಮ ಅಕ್ಕನಾಗ್ಲಿ, ಅವಾಗ ಮಕ್ಕಂಗೆ ಏನು ಟ್ರೈನಿಂದಲೂ ಇಲ್ಲಿಂದಲೂ ಮಡಗಿದೆಲ್ಲ ಬಿಡ್ಸ್ಕೊಂಡ್ ಹೋಗಿ ಕೊಟ್ಟು ಅವ್ರ ಮಗಳಿಗೆ ಹೆಲ್ಪ್ ಮಾಡಿದೀನಿ. ಅವ್ರ ಮಗಳನ್ನ ಏನ್ ಮಾಡ್ಬೇಕು, ಅದು ಮಾವ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದೀನಿ. ಇವತ್ತು ಅವ್ರ ಮಗಳನ್ನೂ ನೆನ್ಸ್ಕೊಲ್ಲ, ಅವ್ರ ಮಕ್ಕನೂ ನೆನ್ಸ್ಕೊಲ್ಲ. ಇವಾಗ ಅವ್ರ ಕಡೆಗೆ ಅವ್ರ ಜೋರಾಗಲ್ಲ, ಅವ್ರ ಕಡೆಗೆ ಬರೋದು ಇಲ್ಲ ಮನೆಗೆ. ನಮ್ಮ ಅಪ್ಪ ಬರ್ತಾರೆ, ಏನು ಕೇಳಲ್ಲ, ನಿನ್ ಮಗ ಹೆಂಗಾನೆ, ನೀನ್ ಹೆಂಗಿದ್ದೀರ ಅನ್ನಲ್ಲ, ಕಾಸು ಅಷ್ಟೇ. ಈಗ ಆಯ್ತು, ಈಗ ನಾನು ಹೇಳೋದು ಇಷ್ಟೆಲ್ಲ ನೀವು ನನ್ನ ಅಕ್ಕ ಆಗಿರ್ಬೋದು, ಅಕ್ಕನ ಮಗಳಾಗಿರ್ಬೋದು, ಅಣ್ಣ ಆಗಿರ್ಬೋದು, ಅಣ್ಣನ ಹೆಂಡತಿ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಇವ್ರಿಗೆಲ್ಲ ಇಷ್ಟು ಮಾಡಿದೆ. ಇವತ್ತು ಯಾರು ಅವತ್ತು ನಾನು ಏನೇನು ಮಾಡಿದೆ ಅದು ಕೃತಜ್ಞತೆ, ಉಪಕಾರ ಸ್ಮರಣೆ ಯಾರಿಗೂ ಇಲ್ಲ ಅಂತ ಹೇಳ್ತಿದ್ರಲ್ಲಪ್ಪ. ಈಗ ಅವರೆಲ್ಲರೂ ನಿನಗೆ ಆ ಉಪಕಾರ ಸ್ಮರಣೆ ನಿಮ್ಗೆ ಎರಡು ಅವಕಾಶ. ಒಂದು, ಏನು ಹೆಂಡತಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ನಡೀತಾ ಇದ್ದಾರೆ, ಅದೊಂಚೂರು ಆ ಕಡೆ ಈ ಕಡೆ ದಾರಿ ತಪ್ಪುವಂತ ಆಗಲಿ. ಈ ಕಡೆ ನಿಮಗೇನು ಗೌರವ ಸಿಗಬೇಕು, ನಿನ್ನ ಮನೆ ಕಡೆಯವರು ಏನು ಉಪಕಾರ ಸ್ಮರಣೆ, ಈ ಎರಡರಲ್ಲಿ ಯಾವುದೋ ಒಂದು ಮಾತ್ರ ಆಯ್ಕೆ ಮಾಡ್ಕೊಳಪ್ಪ ಅಂದ್ರೆ ಯಾವ್ದು ಆಯ್ಕೆ ಮಾಡ್ತೀರಾ? ದೇವ್ರು ಕೊಟ್ಟಿದ್ದಾನೆ, ನೀವು ಅವ್ರಿಗೆಲ್ಲ ಏನೋ ಮಾಡಿದ್ದೀರೋ ಅಥವಾ ಯಾವ್ದೋ ಹಳೆ ಋಣ ತೀರಿಸಿದ್ದೀರೋ ಯಾರಿಗ್ ಗೊತ್ತು. ಹಂಗಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ನಿಮ್ಮ ಅಕ್ಕನ ಮಗಳು, ಅಪ್ಪ, ಅಣ್ಣನ ಹೆಂಡತಿ, ಇವತ್ತೆಲ್ಲ ಅವ್ರ ಉಪಕಾರ ಸ್ಮರಣೆ ಮಾಡಿದ ಮಾತ್ರಕ್ಕೆ ನಿಮಗೇನು ಕುಬೇರರಾಗಲ್ಲ. ನೀವು ದುಡಿಬೇಕು, ನೀವು ತಿನ್ನಬೇಕು. ಬಟ್ ಏನಂದ್ರೆ ಅವರ ಜೀವನ ಇವತ್ತೇನೋ ಚೆನ್ನಾಗಿದೆ. ಈಗ ನಾಳೆ ದಿನ ನೀವು ಅವತ್ತು ಏನೇನು ಉಪಕಾರ ಮಾಡಿದ್ರಿ ಅದನ್ನ ನೀವು ಅವತ್ತು ಮಾಡಿರ್ಲಿಲ್ಲ ಅಂದ್ಕೊಳ್ಳಿ, ಅವರೆಲ್ಲ ಇವತ್ತು ಯಾವ ಸ್ಥಿತಿಲಿ ಇರ್ತಿದ್ರು ಅದನ್ನು ನೀವೇ ನೋಡ್ಬೇಕಿತ್ತಲ್ಲ. ಅದೇ ಎಲ್ಲ ಕೂಡ ನಾನು ಅವ್ರಂಗೆ ಅಲ್ಲ, ಅದು ಬಿಟ್ಬಿಡಿ. ನೀವು ಅವ್ರಿಗೆಲ್ಲ ಏನೇನು ಉಪಕಾರ ಮಾಡ್ಕೊಂಡು ಬಂದ್ರಲ್ಲ, ಕಷ್ಟ ಕಾಲದಲ್ಲಿ ಇದ್ದಾಗ ಮೇಲೆ ಎತ್ಕೊಂಡು ಬಂದ್ರಲ್ಲ, ನೀವು ಅವತ್ತು ಏನು ಅದನ್ನ ಮಾಡದೆ ಹೋಗಿದ್ರಿ, ಇವತ್ತು ಅವರೆಲ್ಲ ಅಲ್ಲೇ ಪಾತಾಳದಲ್ಲೇ ಇರ್ತಿದ್ರು. ಅದನ್ನ ಯಾರು ನೋಡ್ಬೇಕಿತ್ತು? ಅದ್ರ ಬದಲು ಇವತ್ತು ಅವ್ರವ್ರ ರೆಕ್ಕೆ ಬಂದಿದ್ದಾವೆ, ಅವ್ರವ್ರು ಹಾರ್ತಿದ್ದಾರೆ ಅಂದ್ರೆ ಖುಷಿ ಪಡಿ. ಇಲ್ಲ ಅಂದ್ರೆ ರೆಕ್ಕೆ ಮುರಿದು ಹೋದ್ರೆ ಮತ್ತೆ ನಿಮ್ಮ ಕೂತ್ಕೋತಾರೆ. ಅಲ್ಲ ಸ್ವಾಮಿ, ನಾನು ಹೇಳೋದೇನಂತ, ಇಷ್ಟ ಮಾಡಿದ್ರು ಅವ್ರು ಇಷ್ಟ ಮಾಡದ ಅಂತ ನೆನ್ಸ್ಕೊಂಡು ಒಳ್ಳೆ ಮನೆಗೆ ಅಲ್ಲಿ ಬಂದು ಬರಲ್ಲ. ಅಲ್ಲಿ ಏನೋ ಒಂದು ನಾವೇನೋ ಊರ್ಗ್ ಹೋದ್ರೆ ನಮ್ಮ ಅಪ್ಪರೇ ಒಂಥರ, ಅವ್ರು ಬಂದ್ರೆ ಒಂಥರ, ನಾವು ಹೋದ್ರೆ ಒಂಥರ. ನೋಡಿ, ಗೂಡ್ ಮಾಡಿ ಇಷ್ಟಪ್ಪ ಮಾಡಿ ಇಕ್ಕಿದ್ದಾನೆ ಅಂತ ನೆಮ್ಮದಿಯಾಗಿರ್ಬೇಕಂದ್ರೆ ಅವರು ನಮ್ಮ ಉಪಕಾರವನ್ನು ನೆನ್ಸ್ಕೊಳ್ಳಿ, ಇವ್ರು ನಮ್ಮ ಉಪಕಾರ ನೆನ್ಸ್ಕೊಳ್ಳಿ, ಅಥವಾ ನಮ್ಮನ್ನ ಇವ್ರು ಹಿಂಗ್ ನೋಡ್ಲಿ ಹಂಗ ನೋಡ್ಲಿ. ನೀವೊಬ್ಬ ಮಗನಾಗಿ, ನಿಮ್ಮ ಹೆಂಡತಿ ಸೊಸೆಯಾಗಿ ನಿಮ್ಮ ಅಪ್ಪನ್ನ ಬದುಕಿರೋವರೆಗೂ ಏನ್ ನೋಡ್ಬೇಕು ಅದು ನೀವು ನೋಡಿ. ಅದು ಬಿಟ್ಬಿಟ್ಟು ಅಣ್ಣನ್ಗೊಂಥರ ಮಾಡ್ತಾರೆ, ಅಕ್ಕನ್ಗೊಂಥರ, ಅಕ್ಕನ್ಗೊಂಥರ, ನನ್ಗೆ ಒಂಥರ ನೋಡ್ತಾರೆ. ನೋಡಿ, ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡ್ ಕೂತ್ಕೊಂಬೇಡಿ. ಇಷ್ಟು ವರ್ಷ ಹೆಂಗೆ ಸಾಲ ತೀರ್ಸ್ಲಿಕ್ಕೆ ಕಷ್ಟಪಟ್ಟು ಗಂಡ ಹೆಂಡತಿ ದುಡಿದ್ರೋ, ಮುಂದೆ ಆರೋಗ್ಯ ನೋಡ್ಕೊಂಡು ನೀವಿಬ್ರು ದುಡ್ಕೊಂಡು, ಇವ್ರಿಗೆ ಯಾವ ದುಡ್ಡಿಲ್ಲ ಅಂತ ತಾನು ಹೆಂಗ ಅಂತಿದ್ದನ್ನು ದುಡ್ಡು ಮಾಡಿ ಪರಿಹಾರ ಅಷ್ಟೇ.
ಅಂತ ಅವ್ರಿಗೆ ಮೆಚ್ಚಿಸ್ಲಿಕ್ಕೆ ದುಡ್ಡು ಮಾಡಿ ಅಂತ ಅಲ್ಲ, ದುಡ್ಡು ಹೌದು. ಮಾಡಕ್ಕೆ ಅಂತ ಹೋಗಿ ಆರೋಗ್ಯ ಕೆಡಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಡಯಾಬಿಟಿಸ್ ಬಂದು ಮತ್ತೆ ಅವ್ರ ಮುಂದೆ ಮತ್ತೆ ಬಿದ್ದೋಯ್ತೀರಾ. ಹೌದು. ಯಾರ ಪ್ರೀತಿನೂ ಯಾರು ಏನು ಶ್ಲಾಘನೆನೂ ಯಾವ ಪ್ರಶಂಸೆಗಳು ಬೇಕಿಲ್ಲ. ನೀವು ನಿಮ್ಮ ಹೆಂಡತಿ, ನಿಮ್ಮ ಕೆಲಸ, ನಿಮ್ಮ ದುಡಿಮೆ, ನಿಮ್ಮ ಹೊಂದಾಣಿಕೆ, ನಿಮ್ಮ ಸಂಸಾರ ಚೆನ್ನಾಗಿದ್ದರೆ, ಇನ್ನೂ 4 ಕಾಸು ದುಡಿದು ಆರೋಗ್ಯವಾಗಿದ್ದರೆ, ನಾಳೆ ದಿನ ಇವರೆಲ್ಲ ಏನು ಹಿಂಗೆ ಇರಲ್ಲ. ಇವರಲ್ಲಿ ಯಾರೊಬ್ರು ಬೀಳ್ತಾರೆ ಮತ್ತೆ ಇಲ್ಲಿಗೆ ಬರ್ತಾರೆ. ಬೀಳ್ಲಿ ಅಂತ ಹೇಳ್ತಾ ಇಲ್ಲ, ಬದುಕಿರೋದೇ ಹಾಗಲ್ವಾ. ಹೌದೌದು. ಚೆನ್ನಾಗಿ ನಡೀತಾ ಇದೆ ಅಂದ ಮಾತ್ರಕ್ಕೆ ಚೆನ್ನಾಗಿ ನಡೀದೇ ಇರೋರನ್ನ ಕಾಲ್ಕಸ ಮಾಡಿಕೊಂಡ್ರೆ, ಹಾಗೆ ಚೆನ್ನಾಗಿ ನಡೀತಿಲ್ದೇ ಇರೋನು ಒಂದು ದಿವಸ ಮೇಲಕ್ಕೆ ಬರ್ತಾನಲ್ಲ, ಅವಾಗ ಅವನಿಗೂ ಒಂದು ಕೈ ಇರುತ್ತೆ, ಅವನಿಗೂ ಒಂದು ಕಾಲ ಬರುತ್ತೆ, ಅವಾಗ ಅವನು ಮಾಡ್ತಾನೆ. ಹೌದು. ಮೇಲಿದ್ದೀನಿ ಅಂತ ಮೆರಿಬಾರ್ದು. ನೀವು ನೋಡಿ, ಬದುಕು ಯಾವಾಗೆಲ್ಲ ನಿಮಗೆಲ್ಲ ಶಕ್ತಿ ಕೊಡ್ತು ಅವಾಗೆಲ್ಲ ಅವ್ರನ್ನೆಲ್ಲ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ. ಅದನ್ನೇ ಕೇಳ್ತಾ ಇರೋದು ದೇವ್ರನ್ನ, ಯಾವಾಗ ನಮಗೆ ಶಕ್ತಿ ಕೊಡು. ನೀವು ಅದನ್ನ ಮಾಡಿದ್ದೀರಾ, ದೇವರು ಅದಕ್ಕೇನು ಮೋಸ ಮಾಡಲ್ಲ. ಅವರಿಂದ ಅಲ್ಲಿರಿ ಇನ್ನೊಂದು ರೀತಿಯಿಂದ ನಿನ್ನ ಮನೆ ಆಗ ನೋಡಿದ್ರೆ 9 ಲಕ್ಷ 10 ಲಕ್ಷ ಸಾಲ ತೀರಿಸ್ಲಿಕ್ಕೆ ಶಕ್ತಿ ಬಂದು, ಆ ಮಧ್ಯೆ ನಿಮ್ಗೇನೋ ರೋಗ ಬಂದು ಹಾಸಿಗೆಲ್ ಮಲ್ಕೊಂಡು ನೀವು ಇನ್ನಷ್ಟೇನೋ ಸಾಲ ಮಾಡೋ ಥರ ದೇವರು ಕಷ್ಟ ಕೊಟ್ಟಿಲ್ಲ. ಅದನ್ನ ತೀರಿಸ್ಲಿಕ್ಕೆ ಏನು ಬೇಕೋ, ಯಾರ ಬಾಯಿಗೂ ಸಿಗದಂಗೆ, ಯಾರು ಮನೆ ಮುಂದೆ ಬಂದು ರಂಪಾಟ ಮಾಡ್ದಂಗೆ ಅದನ್ನು ತೀರಿಸುವಷ್ಟು ಶಕ್ತಿ ಕೊಟ್ಟು, ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕೊಟ್ಟು, ನಿಮ್ಮ ಮನೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಲ್ಲ, ಅದಕ್ಕಿಂತ ದೇವರ ಅನುಗ್ರಹ ಬೇಕಾ? ಬೇಡ. ಇವೆಲ್ಲ ನಿರೀಕ್ಷೆ ಮಾಡಬೇಡಿ. ಓ ಹೌದು, ನಾನು ಅವ್ರಿಗೆಲ್ಲ ಇಷ್ಟೆಲ್ಲ ಮಾಡಿದೆ, ಆದ್ರೆ ಅವ್ರು ನನ್ನ ನೆನ್ಸ್ಕೊಳ್ಳಲ್ಲ, ಅಥವಾ ನನ್ಗೆ ಅವರು ಚೆನ್ನಾಗಿ ಮಾತಾಡ್ಸಲ್ಲ, ಅದರಲ್ಲೂ ಸ್ವಾಮಿ ನನ್ನ ಹೆಂಡತಿನ ಒಂಥರ ಏನೋ ಲೈಟ್ ತರ ಮಾತಾಡ್ಸೋದು, ಊರ್ಗೋದು ಅಷ್ಟೇ ಏನೋ ಈಳಾಕ್ ಮಾತಾಡ್ಸೋದು, ಒಂಥರ ಕಾಣೋದು, ಹಂಗೆ ಹಿಂಗೆ ಅನ್ನೋದು. ಅವ್ರನ್ನ ಮನೆ ಬಂದು ಹೇಳ್ತಾರೆ, ಈ ತರ ಮಾತಾಡ್ತಾರೆ, ಎಲ್ಲ ಇದ್ ಮಾಡ್ತಾರೆ, ಲೆವೆಲ್ ಇದ್ ಮಾಡ್ತಾರೆ. ಅದಕ್ಕೆ ಅವ್ರು ಮಾತಾಡ್ತಾರೆ. ನಿಮಗೆ ಹಂಗ್ ಬೇಸರ ಆದ್ರೆ ನೀವು ಹೋಗ್ಲೇಬೇಡಿ, ಅಂತ ಜಾಕೆ ಯಾಕೆ ಹೋಗ್ತೀರಿ? ಈಗ 2 ವಿಚಾರ ತಿಳ್ಕೊಳ್ಳಿ. ಒಂದು, ಸರ್ ನಾನು ಹುಟ್ಟೂರು ಸರ್, ನನ್ನ ಮನೆ ಸರ್, ನಾನು ಹೋಗ್ತೀನಿ ಸರ್, ಅವ್ರು ಏನಾದ್ರು ಅಂದ್ಕೊಳ್ಳಿ, ನಾನು ನನ್ನ ಹೆಂಡತಿ ಹೋಗ್ತೀವಿ, ನಮ್ ಕರ್ತವ್ಯ ಏನಿದೆ. ಹೌದು, ನಮ್ಮ ಮಿಸಸ್ ಹಂಗೇನದು, ನಾವೇ ಬಿಡೋಣ, ನಾವು ಹೋಗೋಣ, ನಾವ್ ಮಾಡೋಣ, ಅವ್ರ ಏನಾರು ಅಂದ್ಕೊಳ್ಳಿ, ನಮ್ ದೇವ್ರು ನಮ್ಮ ಮನೆ ಇದು. ಕೇಳಿಸ್ತಿದ್ಯಾ? ಕೇಳಿಸ್ತೀವಿ. 2 ವಿಚಾರ. ಒಂದು, ನಾನು ಹೋಗ್ತೀನಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ನಾನೊಬ್ಬ ಸೊಸೆಯಾಗಿ, ನಾನೊಬ್ಬ ಮಗನಾಗಿ ನಾವೇನು ಮಾಡಬೇಕು ಅದು ಮಾಡ್ತೀವಿ, ಅವ್ರು ಏನಾದರೂ ಅಂದ್ಕೊಳ್ಳಿ, ನಮಗೆ ಬೇಡ ಅನ್ನೋ ಒಂದು ಈ ಸ್ಥಿತಿಗೆ ನಿಲ್ಲಬೇಕು. ಇಲ್ಲ ಕಣೆ, ಅಲ್ಲಿಗೆ ಹೋದ್ರೆ ಹಂಗೆಲ್ಲ ಅಂತಾರೆ, ಇಲ್ಲ ಕಣ್ರಿ ನಮ್ಗೆ ಅಲ್ಲಿ ಹೋದ್ರೆ ಅವ್ರು ಏನು ಅಂತಾರೆ, ನಾವು ಅಲ್ಲಿಗೆ ಹೋಗೋದೇ ಬೇಡ. ಇಲ್ಲ ಇಲ್ಲಿಗೆ ನಿಲ್ಲಿ, ಇಲ್ಲ ಇಲ್ಲಿಗೆ ನಿಲ್ಲಿ. ಹೋಗ್ತೀವಿ ಸರ್, ಬಟ್ ಅವ್ರು ನಮಗೇನು ಅನ್ನಬಾರ್ದು ಅನ್ನೋಕ್ಕೆ ಅಲ್ಲಿ ನಿಮ್ಮ ಸ್ಥಿತಿ ಹಂಗಿಲ್ಲ. ಒಂದು, ಬೆಲೆ ಇಲ್ಲದ ಜಾಗಕ್ಕೆ ಹೋಗಬಾರ್ದು. ಆ್ಯಂಡ್ ಬೆಲೆ ಕೊಡದೇ ಇದ್ರೂ ನಮಗೇನು ಬೇಜಾರಿಲ್ಲ ಸರ್, ನಮ್ಮ ಬಗ್ಗೆ ನಮಗೆ ಗೊತ್ತು ಸರ್ ಅನ್ನೋ ಆ ಮಟ್ಟಿನ ಸ್ಥಿತಪ್ರಜ್ಞೆ ಇದ್ರೆ ನೀವು ಎಲ್ಲಿಗೆ ಬೇಕಾದರೂ ಶತ್ರುಗಳ ಮನೆಗೂ ಹೋಗ್ಬೋದು. ಇಲ್ಲ ಸರ್, ನಮ್ಮನ್ನು ನೋಡಿ ಅವ್ರ ಮುಖಕ್ಕೆ ಒಂಥರ ಮಾಡ್ತಾರೆ ಸರ್, ಬೈತಾರೆ, ಏನು ಅಂತಾರೆ ಸರ್, ಅವ್ರು ಇರ್ಬತ್ತಾರೆ, ಏನೋ ಮಾತಾಡ್ತಾರೆ, ನಮಗೆ ಆಗಲ್ಲ ಸರ್. ಆಗಲ್ಲ ಅಂದರೆ ಯಾಕೆ ಹೋಗ್ಬೇಕು? ಜೀವನದಲ್ಲಿ ಇಷ್ಟೇ. ಎಲ್ಲಿ ನಮಗೆ ಬೆಲೆ ಇಲ್ಲ, ಎಲ್ಲಿ ನಮಗೆ ಗೌರವ ಇಲ್ಲ, ಎಲ್ಲಿ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಅಲ್ಲಿಗೆ ಹೋದ್ರೆ ನನಗೆ ದುಃಖ ಆಗದೆ ಇನ್ನೇನಾಗುತ್ತೆ? ಅಲ್ಲಿ ಕೆಂದಿರುವೆಗಳವೆ, ಅಲ್ಲಿ ನಿಂತ್ಕೊಂಬೇಡಪ್ಪ. ಕೆಂದಿರುವೆ ಮೇಲೆ ನಿಂತ್ಕೊಂಡ್ರೆ ಕೈತವೆ, ಕಾಲೆಲ್ಲ ಕಡಿತತೆ, ಆಮೇಲೆ ನೀರು ಹಾಕೊಂಡ್ರು ಹೋಗಲ್ಲ ಕಣಪ್ಪ, ಕೆರ್ಕೊಂಡ್ರು ಹೋಗಲ್ಲ ಕಣಪ್ಪ. ಅಯ್ಯೋ, ಅಲ್ಲಿ ಕೆಂದಿರುವೆ ಇದೆ ಸರ್, ನಾನು ಹೋಗಬಾರ್ದು. ಕೆಂದಿರುವೆ ಇರೋ ಜಾಗದಲ್ಲಿ ಹೋದ್ರೆ ಕೈತವೆ, ಅದ್ರ ಗುಣನೇ ಅದಲ್ವಾ? ಹಾಗಾಗಿ ಆಧ್ಯಾತ್ಮಿಕವಾಗಿ ನಾವು ಆ ಎತ್ತರಕ್ಕೆ ಏರ್ಬಿಟ್ಟಿದ್ದೀನಿ ಸರ್, ನಮಗೆ ಯಾರು ಏನಂದ್ರೆ ನಮಗೆ ಬೇಡ ಸರ್, ನಮಗೆ ಗೊತ್ತಾಗ್ಬಿಟ್ಟಿದೆ, ಇರೋ 4 ದಿನದಲ್ಲಿ ನಮ್ಮನ್ನು ನಾವು ಗೌರವಿಸ್ಕೊಂಡು, ನಮ್ಮನ್ನು ನಾವು ಪರಸ್ಪರ ಗಂಡ ಹೆಂಡತಿ ಚೆನ್ನಾಗಿದ್ದುಕೊಂಡು ಹೋಗೋದು ಇಷ್ಟೇ ನಮ್ಮ ಕೈಲಿದೆ. ಅಣ್ಣ ನನ್ನನ್ನು ಚೆನ್ನಾಗಿ ನೋಡಲಿ, ಅಣ್ಣನ ಹೆಂಡತಿ ಚೆನ್ನಾಗಿ ನೋಡಲಿ, ಅಕ್ಕ ಚೆನ್ನಾಗಿ ನೋಡಲಿ, ಅಕ್ಕನ ಮಕ್ಳು ಚೆನ್ನಾಗಿ ನೋಡಲಿ. ನೋಡಿದ್ರ ಬೋನಸ್ಸು, ನೋಡ್ಲಿಲ್ವಾ ಅಯ್ಯೋ ಎಲ್ಲೆಲ್ಲಿದ್ದೀರಾ ನೀವು ಚೆನ್ನಾಗಿರ್ರಪ್ಪ ಅನ್ಬೇಕು. ಯಾಕೆ? ಅವ್ರು ಏನಾದ್ರು ಕೆಟ್ಟ ಮತ್ತೆ ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತಾರೆ, ನೀವೇ ನೋಡ್ಬೇಕು. ಮತ್ತೆ ನಾನು ಎಷ್ಟೋ ನಿಮ್ಮಂಥ ಹಿರಿಯರು ಹೇಳೋದು ಕೇಳಿದ್ದೀನಿ ಸರ್. ಮೊದಲು ಅಂದ್ಕೊಳ್ತಿದ್ದೆ ಸರ್, ನಮ್ಮ ಅಕ್ಕ ಬರಲಿಲ್ಲ, ನಮ್ಮ ಅಕ್ಕನ ಮಕ್ಕಳು ಬರಲಿಲ್ಲ, ತಮ್ಮ ಬರಲಿಲ್ಲ, ತಮ್ಮನ ಮಕ್ಕಳು ಬರಲಿಲ್ಲ. ಆಮೇಲೆ ಗೊತ್ತಾಯಿತು ಸರ್, ಅವ್ರು ಏನಾದರೂ ಅವ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಯಾಕೆ ಗೊತ್ತಾ ಸರ್? ಅವ್ರು ಕೆಟ್ಟರ ಕಡೆಗೆ ನಾನೇ ನೋಡಬೇಕು. ಹಾಗಾಗಿ ಮನೆ ಮಾತ್ರ ಬಂದು ನೋಡಲಿಲ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ಚೆನ್ನಾಗಿದ್ಲಿ ಅಂದ್ಬಿಟ್ರೆ ನೀವು ಚೆನ್ನಾಗಿರ್ಬೋದಲ್ಲ. ಹಾಗಾಗಿ ದೇವರು ನಿಮಗೆ ಅಷ್ಟು ದೊಡ್ಡ ಹಿಮಾಲಯದಷ್ಟು ಸಾಲ ತೀರಿಸೋ ಶಕ್ತಿ ಇವತ್ತು ಸರ್ 9 ಅಲ್ಲ 4-5 ಲಕ್ಷ ಸಾಲ
ತೀರ್ಸೋಕೆ ಹೊರಟಿದ್ದಾರೆ ಗಂಡ ಹೆಂಡತಿ, ಅದ್ರ ಹೊಂದಾಣಿಕೆ ಇಲ್ಲ, ರೋಗಗಳು, ಮನಸ್ತಾಪಗಳು, ಇನ್ನೇನೋ ಸಮಸ್ಯೆ, 4 ಲಕ್ಷ ತೀರ್ಸೋಕ್ಕಾಗದೆ ಪರಸ್ಪರ ಡೈವರ್ಸ್ ಆಗಿ ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಏನೇನೋ ಆಗಿದಾವೆ. ಅಂಥದ್ರಲ್ಲಿ 9 ಲಕ್ಷ ತೀರ್ಸೋವರೆಗೂ ನಿಮ್ಮನ್ನು ದೇವ್ರು ಏನೂ ಅಡೆತಡೆ ಕೊಟ್ಟೇ ಇಲ್ಲ ಅಂದ್ರೆ ಅದು ಭಾಗ್ಯ ಅಲ್ವೇ? ಹೌದು ಸರ್. ಅವೆಲ್ಲ ಬೆಲೆ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಈಗ ಏನೋ ರೋಗನೋ ಏನೋ ಬಂದು ಹಾಸಿಗೆ ಹಿಡಿದು ಕಡೆಗೆ ಆಸ್ಪತ್ರೆ ಕಟ್ಟೋಕ್ಕೂ ದುಡ್ಡಿಲ್ಲ ಅಂದಾಗ ಏನು ಹಬ್ಬ ಅಂದರೆ ಅಣ್ಣ ಅಕ್ಕ ಇವರೆಲ್ಲ ಏನು ಮಾಡ್ಬೋದು? 1 kg ಸೇಬೆಹಣ್ಣು, 1 kg ಕಿತ್ಲೆ ಹಣ್ಣು, ಒಂದು ಬ್ರೆಡ್ಡೋ ಬನ್ನೋ ತಂದು ಹಾಸಿಗೆ ಮೇಲೆ ಇಟ್ಬಿಟ್ಟು ಒಳ್ಳೇದಾಗಲಿ ಕಣಪ್ಪ ಅಂತ ಹೇಳಿ ಹೋಗ್ಬೋದು. ಕಡೆಗೆ ಕಷ್ಟ ಕಾಲದಲ್ಲಿ ಬರೋದು ಹಣ, ನಿಮ್ಮ ಹೆಂಡತಿ. ನೀವು ಈಗ ಚೆನ್ನಾಗಿ ದುಡಿಬೇಕು. ದೇವ್ರು ಅನ್ಯಾಯ ಮಾಡಿಲ್ಲ ಸರ್. ದೇವರು ನಿಮ್ಮನ್ನು ಚೆನ್ನಾಗಿ ಕರ್ಕೊಂಡು ಬಂದಿದ್ದಾನೆ, ಚೆನ್ನಾಗಿ ಕರ್ಕೊಂಡು ಹೋಗ್ತಾವನೆ. ನಿರೀಕ್ಷೆ ಮಾಡಬೇಡಿ. ಯಾರೂ ಅಲ್ಲ, ನೀವು ಅವ್ರಿಗೇನೋ ಮಾಡಬೇಕಿತ್ತು, ಅದನ್ನು ನೀವು ನಿಮ್ಮ ಕರ್ತವ್ಯ ಅಂದ್ಕೊಂಡು ಮಾಡಿದ್ದೀರಾ ಅಷ್ಟೇ. ಅದೊಂದು ದೊಡ್ಡ ಉಪಕಾರ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಕೆಲವೊಮ್ಮೆ ಹಂಗೆ ಆಗ್ತವೆ. ಅಣ್ಣ ಆದವನು, ಹಿರಿಯರಾದವರೆಲ್ಲ ಬಿಟ್ಬಿಡ್ತಾರೆ. ಮನೆಯ ಕಿರಿಮಗ ಮನೆಯನ್ನೆಲ್ಲ ನೋಡ್ಕೊಂಡಿರ್ತಾನೆ. ಇದು ನಿಮ್ದು ಕತೆ ಅಲ್ಲ, ಇಂಥ 1000 ಕತೆ ಕೇಳ್ಬಿಟ್ಟಿದ್ದೀನಿ. ಹಾಗಾಗಿ ನೀವು ನಿಮ್ಮ ಕರ್ತವ್ಯ ಮಾಡಿದ್ದೀರಾ. ಅದರ ಪುಣ್ಯದ ಫಲವೇನೋ ಒಳ್ಳೆ ಜೀವನ ಸಂಗಾತಿ. ಯಾಕಂದ್ರೆ ನೀವು ಅಷ್ಟೆಲ್ಲ ಮಾಡಿದ್ರಲ್ಲ. ಹೌದು. ಏನಂದ್ರೆ ನಮ್ಮ ಅತ್ತೆ ಇಲ್ಲೇ ಇದಾರೆ, ಅದಕ್ಕೆ ಅವರು ಅತ್ತೆ ಸಾಕ್ತಾನೆ, ಅಪ್ಪನ್ ಸಾಕಲ್ಲ, ನಮ್ಮನ್ ನೋಡಲ್ಲ ಅಂತ ಅವ್ರು. ನಾನು ಅದನ್ನೇ ಹೇಳ್ದೆ, ಅವ್ರು ಒಬ್ಬರು ಇರೋದು, ಅವ್ರೆಲ್ಲ ಇದ್ದಾರೆ, ಗಂಡ ಇಲ್ಲ, ಮಕ್ಳಿಲ್ಲ, ಒಬ್ಳೆ ಮಗಳು, ಆಸ್ತಿ ಇಲ್ಲ, ಜಮೀನ್, ಮನೆ ಇಲ್ಲ, ಏನಿಲ್ಲ. ಅವರು ಅಪ್ಪನ್ ಮನೇಲಿ ಅವ್ರು ಇದ್ರು, ಅವ್ರು ಕಳ್ಸಿದ್ರು. ಇವಾಗ ನಾವ್ ಎಲ್ಲಿ ಕಳ್ಸಕ್ಕಾಯ್ತದೆ? ನೀವು ಬರ್ರಪ್ಪ, ನಿಮ್ಮನ್ನು ಇವಾಗ ನಮ್ಮ ಅಮ್ಮ ಇದ್ರೆ ನಾವು ಸಾಕ್ತಾ ಇರ್ಲಿವಾ? ಅದಕ್ಕೆ ಹೇಳಿ, ನೀವು ಬರ್ರಪ್ಪ, ನಿಮ್ಮನ್ನು ನೋಡ್ಕೊಳ್ತೀವಿ. ಆದ್ರೆ ಅದನ್ನೇ ಹೇಳ್ಬೇಕು. ಇಲ್ಲಿ ಅವ್ರು ಹೇಳ್ದಂಗೆ ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ನನ್ಗೆ ಏನ್ ಗೊತ್ತಾ ಸರ್, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಬಗ್ಗೆ, ನಮ್ಮ ಮನೆಯ ಬಗ್ಗೆ ಅವ್ರಿವ್ರು ಏನು ಅಂದ್ಕೊಳ್ದವ್ರಿ ಅಂತ ಕೇಳಿಸ್ಕೊಳ್ಳೋವಷ್ಟು ಬಿಡುವಿರಬಾರ್ದು ಮನುಷ್ಯ. ಯಾಕಂದ್ರೆ ನೀವು ಒಂದಕ್ಕೆ ಉತ್ತರ ಕೊಟ್ರೆ ಇನ್ನೊಂದು ಪ್ರಶ್ನೆ ಎದೊಳುತ್ತೆ ಅವ್ರದ್ದು. ನೀವು ಯಾವತ್ತು ಉತ್ತರ ಕೊಟ್ಟು ಸುಮ್ಮನೆ ಮಾಡಬಹುದು, ಯೋಚನೆ ಮಾಡಿ. ಸತ್ತ ಮೇಲೆ ಹೆಣತಕ್ಕೆ ಬಂದು ಅಯ್ಯೋ ಇನ್ನೊಂದು 2 ದಿನ ಇರ್ಬೇಕಿತ್ತು ಕಣೋ ಅಂತ ಹೆಣದ ಮುಂದೆ ಹೇಳ್ಬಿಟ್ಟು ಒಂಚೂರು ಆ ಕಡೆಗೆ ಹೋಗಿ ಅಯ್ಯೋ ಸತ್ತ ಆದ್ರೆ ಹೆಂಗ್ ಬದುಕದ ನೋಡಿ ಅವನು ಅಂತ ಹೇಳ್ತಾರೆ ಬೇಕಾರೆ. ಜನ ಸತ್ತ ಮೇಲೇನೆ 1-2 ಒಳ್ಳೆ ಮಾತಾಡ್ತಾರೆ, ಅದು ಎಲ್ಲಿ ತಿಥಿ ಆಗೋವರೆಗೂ. ಆ ತಿಥಿ ಮುಗಿದ ಮೇಲೆ ಮತ್ತೆ ನಿಮ್ದು ತಪ್ಪಾಗೆ ಮಾತಾಡ್ತಾರೆ. ಹಾಗಾಗಿ ಯಾರಿಂದಲೂ ಯಾವ ಪ್ರಶಂಸೆಗಳು ಬೇಡ. ಕೈಕಾಲು ಗಟ್ಟಿ ಇದ್ದಾವೆ, ಒಳ್ಳೆ ಹೆಂಡತಿ ಇದ್ದಾರೆ, ಸಂಸಾರ ಚೆನ್ನಾಗಿ ನಡೀತಿದೆ, ಹೆಂಡತಿಯ ತಾಯಿ ಅಂದರೆ ಅತ್ತೆ ನೋಡ್ಕೊಳ್ತಾ ಇದ್ದೀರಾ, ಏನು ನಿಮ್ಮ ಕೈಲಿ ಆಗಬೇಕು ಎಲ್ಲ ಮಾಡಿದ್ದೀರಾ. ಇಲ್ಲಿ ಇವರು ಉಪಕಾರ ಇಲ್ಲ, ಅವ್ರು ಹಂಗಂದ್ರು ಹಿಂಗಂದ್ರು, ಅಥವಾ ನಮ್ಮ ಉಪಕಾರವನ್ನು ನೆನೆಸ್ಕೊಳ್ಳಲ್ಲ, ಅದು ಮಾಡ್ಕೊಳ್ಳಲ್ಲ. ಯಾವ್ದು ದೇವರು ನಮ್ಗೆ ಆರೋಗ್ಯ ಆಯಸ್ ಕೊಟ್ಟು ನನ್ನ ಮಗಂಗೆ ಒಳ್ಳೆ ಬುದ್ಧಿ ಕೊಟ್ಟು ಆರೋಗ್ಯ ಕೊಟ್ರೆ ಇಷ್ಟಕ್ಕೆ ಬಂದು ನಾವ್ ಅದೇ ಕೇಳೋದು. ಊರ್ಗ್ ಹೋಗ್ತೀರಾ, ನಿಮ್ದು ಏನಿದೆ ಮಾಡ್ಕೊಂಡ್ ಬರ್ತೀರಾ, ಇಲ್ಲ ನಂಗೆ ಅವ್ನ್ ಕೇಳಿಸ್ಕೊಳಕಾಲ ಅಂದ್ರೆ ನಿಮ್ಮ ಮನೇಲಿ ನೀವು ಇರ್ತೀರ. ದೇವ್ರನ್ನ ಎಲ್ಲಿ ಮಾಡಿದ್ರು ದೇವ್ರೆ. ಹಾಗಾಗಿ ಅಣ್ಣನ ಹೆಂಡತಿ, ಅಕ್ಕನ ಮಕ್ಕಳು, ಇದ್ರ ಬಗ್ಗೆ ತುಂಬಾ ನಿರೀಕ್ಷೆ ಇಟ್ಕೊಳ್ಬೇಡಿ. ಅದು ಸ್ವಾಮಿ, ಅದು ಹೋಗ್ಲಿಲ್ಲ ಅಂದ್ರೆ ಅದನ್ನು ಇದ್ ಮಾಡ್ತಾರೆ. ನಾವ್ ಒಬ್ನೇ ಬಂದ್ ಮಾಡ್ಬೇಕಾ, ನಾವ್ ಒಬ್ನೇ ಮಗನ ಹಂಗೆ ಹಿಂಗೆ. ಅಯ್ಯೋ ಆಯ್ತಪ್ಪ, ಅದೇ ಹೇಳದ್ನಲ್ಲ, ಚೆನ್ನಾಗಿದೆ, ಕಾಪಾಡ್ಕೊಂಡು ಹೋಗಿ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಏನಾದ್ರೂ ಅಂದ್ಕೊಳ್ಳಿ, ನೀವು ಅವ್ರಿಗೆ ಮಾತು ಕೊಡೋಕೆ ಹೋದಷ್ಟು ನಿಮ್ಮ ಮನೆ ಸ್ಥಿತಿಗಳು ಹಾಳಾಗ್ತವೆ. ಅದು ನೆಗೆಟಿವ್ ಇರುತ್ತಪ್ಪ. ಕೆಟ್ಟದ್ದು ಮಾತಾಡೋದು, ನೀನು ಒಳ್ಳೆಯವನಾಗಿ ಬದುಕೋದು ಎಷ್ಟು ಮುಖ್ಯವೋ, ಕೆಟ್ಟವ್ರು ಏನಾದ್ರೂ ಹಂಗೆ ವಾದ ಮಾಡ್ಕೊಂಡು ಬಂದಾಗ ಬಾಯಿ ಮುಚ್ಕೊಳ್ಳೋದು ಅಷ್ಟೇ ಮುಖ್ಯ. ಹೌದು ಸ್ವಾಮಿ, ಹಂಗೆ. ಇವಾಗ ನಮ್ಮ ಮನೆ ನಮ್ ಮಿಸಸ್ ಹಂಗೆ ಅಂತಾರೆ, ನನ್ಗೆ ಏನ್ ಮಾಡಿದೀನಿ ಎಲ್ಲಾ ಮಾಡಿ ನಿಮಗೆ ಮಾಡಿದೆ, ನನ್ ಮಗಂಗೂ ಏನ್ ಮಾಡಿಲ್ಲ, ನಾನೇನು ದುಡ್ದು ಸಾಲ ತೀರ್ಸೋದಾಯ್ತು, ನಾನು ನನ್ ಮಗಂಗೆ ಏನು ಹೆಲ್ಪ್ ಮಾಡಿ ಅಂತ ಅವ್ರು ಮಾತಾಡ್ಕೊಂಡಾಗ ನಾನ್ ಸೈಲೆಂಟ್ ಆಗ್ಬಿಡ್ತೀನಿ. ಯಾಕಂದ್ರೆ ನನ್ ತಪ್ಪು. ಈಗ ನಾನ್ ಮಾಡಿದೀನಿ, ಯಾಗೋ ಮಾಡಿ ಇದ್ ಮಾಡಿದೀನಿ, ಇವಾಗ ತೀರ್ಸಿರೋದ್ ನೀನು, ಏನು ಮಾಡಕ್ಕಲ್ಲ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀನಿ. ಅದಕ್ಕೆ ಅವ್ರು ಏನಾದ್ರು ಅಂದ್ಕೊಳ್ಳೆ, ನಮ್ಮನೆಯವರು ನನಗೆ ನೀನೇ ಸರ್ವಸ್ವ, ನೀನೇ ಹೇಳ್ದಂಗೆ ಹೇಳ್ತೀನಿ, ಅಥವಾ ನೀನ್ ನಾವಿಬ್ರು ಚೆನ್ನಾಗಿರೋಣ ಅಂದ್ಕೊಂಡು ಅವ್ರ ಮನೆ ವಿಚಾರಗಳನ್ನೆಲ್ಲ ತೆಗಿಬಾರ್ದು ಮನೇಲಿ. ಹಂಗಂದ್ರು ಹಂಗಂತವ್ರ ಕಣೆ, ಹಂಗಂತವ್ರ ಕಣೆ ಅಂತ ಮಾತಾಡಕ್ ಹೋಗ್ಬಾರ್ದು. ಒಂದ್ ಮಾತು ಅವ್ರೇ ಅಂದ್ರು ನಾನ್ ಮಾತಾಡಲ್ಲ, ಮಾತಾಡಬಾರ್ದು.
ಇಲ್ಲ, ಇರ್ಲಿ ಮಾತಾಡಲ್ಲ. ಅವ್ರವ್ರು ಒಳ್ಳೇದು ಮಾಡಿದ್ರ ಕೆಟ್ಟದ್ದು ಮಾಡಿದ್ರ ಅದೆಲ್ಲ ವಿಧಿ ಲೆಕ್ಕ ಇಟ್ಟಿರುತ್ತೆ, ಕಾಲ ಬಂದಾಗ ಚುಕ್ತ ಮಾಡುತ್ತೆ. ಅದೇ. ನೀವು ಒಂದ್ ಮಾತು ನಾವು ನಮ್ ಮಿಸಸ್ ನಮ್ಮನೆ ಕಡೆ ಮಾತಾಡಿದ್ರು, ನಾನು ಅವ್ರ ಮನೆ ಕಡೆ ಒಂದ್ ಮಾತು ಮಾತಾಡಲ್ಲ. ಅಲ್ಲ, ನಾನು ನಿಮ್ಮನೆ ಕಡೆ ಬಗ್ಗೆನೇ ಹೇಳ್ತಿರೋದು. ಮನೇಲಿ ಹ್ಮ್. ಅಣ್ಣ ಹಿಂಗ್ ಮಾಡ್ದ, ಅಣ್ಣ ಹೆಂಡ್ತಿ ಹಿಂಗ್ ಮಾಡಿದ್ಲು, ಅಕ್ಕ ಹಿಂಗ್ ಮಾಡಿದ್ಲು ಅಂತ ಮನೇಲಿ ಹೇಳ್ಕೊಂಡು ಈ ಇಲ್ಲ ಸ್ವಾಮಿ, ನಾನೇನ್ ಹೇಳಲ್ಲ, ಅವ್ರಂಗ ಅಂತಾರೆ, ನಿಮ್ ಮನೆಗ್ ಹಂಗ್ ಮಾಡ್ದೆ, ಈ ಮಕ್ಳು ಹಿಂಗ್ ಮಾಡ್ದೆ, ನನ್ಗೊಂದು ಇದ್ ಮಾಡ್ಲಿಲ್ಲ, ತಗೊಂಡಾಗೆಲ್ಲ ಇಟ್ಕೊಂಡೆ ಅಂದಾಗ ನಾನೇನು ಮಾತಾಡಲ್ಲ. ಯಾಕಂದ್ರೆ ನನ್ ತಪ್ಪಿದಿಲ್ಲ, ನಾನ್ ಮಾತಾಡಕ್ ಬರೋದಲ್ಲ ಅಲ್ಲಿ. ಇರ್ಲಿ ಕಷ್ಟಪಟ್ಟಿದ್ದಾರೆ, ಏನೋ ಒಂದು ಮಾತು ಬರ್ತವೆ, ಹೌದು. ತಲೆ ಕೆಡ್ಸ್ಕೊಂಬೇಡಿ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ, ಎಲ್ಲ ಚೆನ್ನಾಗಿದೆ, ದೇವ್ರೇ ಇಷ್ಟ ಕೊಟ್ಟಿದೆಯಲ್ಲಪ್ಪ ಅಂತ ಕೃತಜ್ಞತೆಯಿಂದ ಇರಿ. ನಿಮ್ಮ ಆಶೀರ್ವಾದ ಸ್ವಾಮಿ. ಎಲ್ಲ ಒಳ್ಳೇದಾಗುತ್ತೆ, ಶುಭವಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ಶ್ರೀಮತಿಯವ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಕುಟುಂಬ ಅಣ್ಣ ಅಕ್ಕ ಎಲ್ರಿಗೂ ಒಳ್ಳೇದಾಗ್ಲಿ. ಅಪ್ಪ ನಮ್ಗೆ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಚೆನ್ನಾಗಿರೋನ್ ಕಣೆ ಅಂತ ಹೆಂಡತಿ ಜೊತೆ ಖುಷಿಯಾಗಿರಿ. ಇನ್ನು ಮಿಕ್ಕದವರೆಲ್ಲ ಬರ್ತಾರೆ, ಕಾಲ ಬರ್ಲಿ, ನೀವು ಬಾಯಿ ಮುಚ್ಕೊಂಡು ಯಾವ ದುಃಖವನ್ನು ಹೇಳ್ಕೊಳಕ್ ಹೋಗ್ಬೇಡಿ, ಅಥವಾ ಯಾವ ಗೌರವಗಳು ಉಪಕಾರಗಳು, ಅಯ್ಯೋ ಉಪಕಾರ ಸ್ಮರಣೆ ಮಾಡಲಿಲ್ಲ ಅವರು, ನನಗೆ ಅಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಮಾಡಿದೆ, ಇಲ್ಲ, ಅಷ್ಟೆಲ್ಲ ಒಳ್ಳೇದು ಮಾಡಿದ್ಕೆ ಇವತ್ತು ಇಷ್ಟೆಲ್ಲ ಚೆನ್ನಾಗಿರೋದು ನಿಮ್ಮ ಜೀವನ. ಮಗನನ್ನ ಆಸ್ತಿ ಮಾಡಿ ಮಗನಿಗೇನೋ ಮಾಡದೇ ಇದ್ರೆ ಏನು ತೊಂದರೆ ಇಲ್ಲ. ಒಳ್ಳೆ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಅವನು ಎಲ್ಲೋ ಒಂದ್ ಕಡೆ ಅನ್ನ ಹುಟ್ಟಿಸ್ಕೊಂಡು ತಿಂತಾನೆ. ಧೈರ್ಯವಾಗಿರಿ. ಮಂಡು ಜಾಸ್ತಿ ಸ್ವಾಮಿ ಅವನು. ಮಂಡು ಹೇಳಿದ್ ಕೇಳಲ್ಲ, ಆಗಿದ್ದೇ ಆಗ್ಬೇಕು, ಹೇಳಿದ್ದೇ ಮಾಡ್ಬೇಕು. ಎಷ್ಟು ವರ್ಷ ಈಗ? ಆಗಸ್ಟ್ ಬಂದ್ರೆ 14 ವರ್ಷ ಸ್ವಾಮಿ. ಆಯ್ತು, ಏನ್ ಈಗ್ಲೇ ಎಲ್ಲ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಲ್ಲಲ್ಲಿ ಹುಟ್ಟಿದ್ದವನು 2002. ಆಯ್ತು, ಇದ್ದಿದ್ದೆ ಎಲ್ಲ ಒಳ್ಳೇದಾಗುತ್ತೆ, ಏನಾಗಲ್ಲ. ಮನೇಲಿ ವಾತಾವರಣವನ್ನ ಶಾಂತವಾಗಿರ್ಬೇಕು, ಗಂಡ ಹೆಂಡತಿ ನೀವು ಚೆನ್ನಾಗಿರ್ಬೇಕು, ಮಕ್ಕಳಿಗೆ ಬೆಳೆಯೋದಿಕ್ಕೆ ಒಳ್ಳೆ ವಾತಾವರಣ ಕೊಡಬೇಕು. ಮನೇಲಿ ಜಗಳಗಳಿರಬಾರ್ದು. ಶುಭವಾಗ್ಲಿ, ಒಳ್ಳೇದಾಗುತ್ತೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆ ಏನ್ ನೀವೆಲ್ಲ ಅಂದ್ಕೊಳ್ತಿದ್ರು ಇದನ್ನು ಮೀರಿ ಮತ್ತೆ ಅವ್ರಿಗಿಂತ ಚೆನ್ನಾಗಿ ಬದುಕ್ತೀರಾ, ನೀವು ಯೋಚನಿಸ್ಬೇಡಿ. ಚೆನ್ನಾಗಾಗುತ್ತೆ. ಬಿಡಿ, ಆ ಕೊರ್ಗು ಬಿಡಿ, ಅವರೆಲ್ಲ ಅವ್ರ ಪಾಡಿಗೆ ದೂರನೇ ಇರ್ಲಿ, ನಿಮ್ ಪಾಡಿಗೆ ನೀವು ಇಲ್ಲೇ ಇರಿ. ಏನಪ್ಪ? ಅವರು ಬೆಂಗಳೂರಲ್ಲೇ ಇದ್ದಾರೆ ಸ್ವಾಮಿ. ಆಯ್ತು, ಜಾಗದಲ್ಲಿ ಅವ್ರು ಇರ್ಲಿ, ಯಾವ್ದನ್ನು ಬಯಸಬೇಡಿ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ. ಉಪಕಾರ ಸ್ಮರಣೆ ನೋಡಿ, ಭಗವಂತನಿಗೆ ನಾವು ಪೂಜೆ ಮಾಡಿದ್ದು ಅವನಿಗೆ ತಲುಪುತ್ತೋ ಇಲ್ವೋ, ಆದರೆ ಯಾರು ನಮ್ಮ ಜೀವನಕ್ಕೆ ಒಳ್ಳೇದು ಮಾಡಿದ್ರು, ಯಾರು ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದ್ರು ಅವ್ರನ್ನ ಮರಿಬಾರ್ದು. ಉಪಕಾರ ಸ್ಮರಣೆ ಇರಬೇಕು ಮನುಷ್ಯನಿಗೆ, ಇಲ್ಲಾಂದರೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ.